ಪ್ರಾರಂಭ ಮಾಡ್ಬೋದು. ಕೃಷ್ಣವು ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಶ್ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಮದ್ ಭಗವದ್ಗೀತಾ ಅರ್ಥಚಿಂತನೆಯ ಧಾರಾವಾಹಿ ಕಾರ್ಯಕ್ರಮದಲ್ಲಿ ಈ ಧಾರ್ಮಿಕ ಪ್ರವಚನದ 6ನೆಯ ಅಧ್ಯಾಯದ ವಿಭಾಗ ಇವತ್ತು ಆರಂಭ ಆಗ್ತಾ ಇದೆ. ಮೊದಲನೇ ಅಧ್ಯಾಯದಲ್ಲಿ ಭಗವದ್ಗೀತೆ ಅನ್ನುವ ಭಗವಂತನ ಉಪದೇಶವಾಣಿಗೆ ಬೇಕಾದ ಉಪೋದ್ಘಾತ ಪೂರ್ವಪೀಠಿಕೆಯನ್ನು ಕೊಟ್ಟು, 2ನೇ ಅಧ್ಯಾಯದಲ್ಲಿ ಪರಮಾತ್ಮನ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕೆ ಬೇಕಾದ ಸಾಧನ, ಜ್ಞಾನ ಸಾಧನಗಳ ಮೊದಲ ಹಂತದ ವಿವರಣೆಗಳನ್ನು ಕೊಟ್ಟು, ಸಾಂಖ್ಯ ಮತ್ತು ಯೋಗಗಳ ವಿವರಣೆ 2ನೇ ಅಧ್ಯಾಯದಲ್ಲಿ ಬಂತು. 3ನೇ ಅಧ್ಯಾಯದಲ್ಲಿ ಈ ಸಾಂಖ್ಯ ಮತ್ತು ಯೋಗಗಳ ಜೊತೆಗೆ ಕರ್ಮವನ್ನು ಹೇಗೆ ಜೋಡಿಸಿಕೊಳ್ಳಬೇಕು, ಆ ಕರ್ಮದ ಮಹತ್ವ ಏನು ಅನ್ನುವುದರ ನಿರೂಪಣೆ ಬಂದರೆ, 4ನೇ ಅಧ್ಯಾಯ ಆ ಕರ್ಮದ ಜೊತೆಗೆ ಜ್ಞಾನ, ಇವುಗಳನ್ನೆರಡನ್ನೂ ಜೋಡಿಸಿಕೊಂಡು ನಾವು ಮಾಡಬೇಕಾದ ಸಾಧನೆಯ ವಿವರಗಳನ್ನು, ಅದರಲ್ಲೂ ಜ್ಞಾನದ ಮಾಹಾತ್ಮ್ಯ, ಕರ್ಮದ ಮೂಲಕ ನಾವು ಸಾಧಿಸಬೇಕಾದ ಜ್ಞಾನದ ಮಾಹಾತ್ಮ್ಯವನ್ನು ನಿರೂಪಿಸುವ ಅಧ್ಯಾಯ 4ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ಈ ಕರ್ಮ, ಜ್ಞಾನ, ಕರ್ಮ ಸನ್ಯಾಸ ಮೊದಲಾದ ವಿಷಯಗಳ ಸ್ಫುಟವಾದ ನಿರರ್ಗಳವಾದ ನಿರೂಪಣೆ ಬಂತು. ಅದನ್ನು ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ ಅಂತ ಎಲ್ಲ ಕರೀತಾರೆ. ಕರ್ಮದ ಜೊತೆಗೆ ನಮಗೆ ನಿಷ್ಕಾಮ ಬುದ್ಧಿ ಹೇಗೆ ಬೇಕು, ಅದರ ಅವಶ್ಯಕತೆ ಏನು ಅನ್ನುವುದರ ನಿರೂಪಣೆ ಈ 5ನೇ ಅಧ್ಯಾಯದಲ್ಲಿ ಬಂದರೆ, ಈಗ 6ನೇ ಅಧ್ಯಾಯದಲ್ಲಿ ಸಮಾಧಿ ಯೋಗದ ನಿರೂಪಣೆಯನ್ನು ಮಾಡುತ್ತಾರೆ. ಇಲ್ಲಿಗೆ ಭಗವದ್ಗೀತೆಯ 3 ಮೆಟ್ಟಲುಗಳಲ್ಲಿ ಮೊದಲನೆಯ ಮೆಟ್ಟಲು ಮುಗಿತದೆ ಅಂತ ಅರ್ಥ. 6ನೇ ಅಧ್ಯಾಯ 6ಠ ಅಧ್ಯಾಯಕ್ಕೆ ಪ್ರಥಮ ಷಡ್ಕ ಪೂರ್ಣವಾಗ್ತದೆ. ಪ್ರಥಮ ಷಡ್ಕ ಸಮಗ್ರವಾಗಿ ಸಾಧಿಸುವಂತಹದ್ದು ಜ್ಞಾನ ಸಾಧನವನ್ನು, ಪರತತ್ವವನ್ನು ತಿಳಿಯುವ ಬಗೆ ಹೇಗೆ, ಎಂತಹ ಸಾಧನೋಪಾಯಗಳನ್ನು ನಮ್ಮ ಜೀವನದಲ್ಲಿ ನಾವು ರೂಪಿಸಿಕೊಂಡ ಪಕ್ಷದಲ್ಲಿ ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವ, ಭಗವಂತನನ್ನು ತಿಳಿಯುವುದಕ್ಕೆ ಬೇಕಾದ ಮಾರ್ಗದ ನಿರೂಪಣೆ ಮೊದಲ 6 ಅಧ್ಯಾಯದಲ್ಲಿ ಅನ್ನುವುದು ಸಂಪ್ರದಾಯದಿಂದ ಒಪ್ಪಿಕೊಂಡು ಬಂದಿರುವ, ಶ್ರೀಮನ್ ಮಧ್ವಾಚಾರ್ಯರು ಒತ್ತಿ ಹೇಳಿರತಕ್ಕಂತಹ ವಿಷಯ. 6ನೇ ಅಧ್ಯಾಯದಲ್ಲಿ ಸಮಾಧಿ ಅನ್ನುವುದರ ನಿರೂಪಣೆ. ಸಮಾಧಿ ಅನ್ನುವುದು ಕ್ಲಿಷ್ಟವಾದದ್ದು. ಸಾಮಾನ್ಯವಾಗಿ ಸಮಾಧಿ ಅನ್ನುವ ಶಬ್ದಕ್ಕೆ ಹೊರಗಿನ ಜ್ಞಾನವಿಲ್ಲದೆ ದೇವರಲ್ಲಿ ಮನಸ್ಸನ್ನು ತುಂಬಿಡುವುದು ಅನ್ನುವ ಅರ್ಥವನ್ನು ಹೇಳ್ತೇವೆ. ಧ್ಯಾನ, ಧಾರಣ, ಸಮಾಧಿ. ಇದರಲ್ಲಿ ಧಾರಣ ಅನ್ನುವುದು ಮೊದಲ ಹಂತ, ಧ್ಯಾನ ಅನ್ನುವುದು 2ನೇ ಹಂತ, ಸಮಾಧಿ ಅನ್ನುವುದು 3ನೇ ಹಂತ. ಧಾರಣ ಅನ್ನುವ ಸ್ಥಿತಿಯಲ್ಲಿ ಮನುಷ್ಯ ದೇವರ ಬಗ್ಗೆ ತನ್ನ ಮನಸ್ಸನ್ನು ಅಂತರ್ಮುಖವನ್ನಾಗಿಸಿಕೊಂಡಿರ್ತಾನೆ, ತುಂಬ ಪ್ರಯತ್ನಶೀಲನಾಗಿರ್ತಾನೆ. ಅಷ್ಟಾದರೂ ಕೂಡ ಅವನ ಇಂದ್ರಿಯಗಳು ಅವನ ಹತೋಟಿಗೆ ಬಂದಿರುವುದಿಲ್ಲ. ಮತ್ತೆ ಇಂದ್ರಿಯಗಳು ಹೊರಗಿನ ರೂಪರಸಗಂಧಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾವೆ. ಈತ ಎಳೆದು ಮತ್ತೆ ದೇವರಲ್ಲಿ ಆ ಮನಸ್ಸನ್ನು ಹಾಕಬೇಕಾಗ್ತದೆ.
ಈ ರೀತಿಯ ಖಂಡ ಸ್ಮೃತಿ ಧಾರಣಾಸ್ಯ, ತುಂಡು ತುಂಡಾಗಿ ಭಗವಂತನ ಸ್ಮೃತಿ, ಜೊತೆಗೆ ದೇವರ ಪೂರ್ಣ ಸ್ವರೂಪ ನಖಶಿಖಾಂತವಾಗಿ ದೇವರನ್ನು ಸ್ಮರಿಸುವುದಕ್ಕೆ ಇವನಿಗೆ ಆಗುವುದಿಲ್ಲ. ಒಂದು ಕೈಯಲ್ಲಿ ಪಾಂಚಜನ್ಯವನ್ನು ಧ್ಯಾನಿಸುವ ಹೊತ್ತಿಗೆ ಇನ್ನೊಂದು ಕೈಯಲ್ಲಿ ಇರತಕ್ಕಂತಹ ಸುದರ್ಶನ ಚಕ್ರದ ಚಿಂತನೆ ಮರೆತು ಹೋಗಿರ್ತದೆ. ಮುಖವನ್ನು ಧ್ಯಾನ ಮಾಡುವ ಹೊತ್ತಿಗೆ ಆತನ ಹೃದಯದಲ್ಲಿರುವ ಕೌಸ್ತುಭಮಣಿಯನ್ನು ಚಿಂತಿಸುವುದು ಸಾಧ್ಯವಾಗುವುದಿಲ್ಲ. ಖಂಡ ಸ್ಮೃತಿ. ಈ ಖಂಡ ಸ್ಮೃತಿಯನ್ನು ಧಾರಣ ಅಂತ ಕರಿತೇವೆ. ಇದು ಧ್ಯಾನದ ಎತ್ತರವನ್ನು ಏರುವವನಿಗೆ ಮೊದಲ ಮೆಟ್ಟಿಲು. ಧಾರಣಾದಲ್ಲಿ ಪ್ರಯತ್ನ ಮಾಡಿ ಸಾಧನೆ ಮಾಡಿಕೊಳ್ತಾ ಇನ್ನಷ್ಟು ಜ್ಞಾನವನ್ನು ಉಳಿದ ಮಾರ್ಗಗಳಿಂದ ಸಂಪಾದಿಸಿಕೊಂಡಂತಹ ವ್ಯಕ್ತಿ ನಿಷ್ಕಾಮ ಕರ್ಮಗಳಿಂದ ಇನ್ನಷ್ಟು ಮನಸ್ಸಿನ ಹಿಡಿತವನ್ನು ಸಂಪಾದಿಸಿಕೊಂಡವ ಧಾರಣಾ ಸ್ಥಿತಿಯಿಂದ ಧ್ಯಾನದ ಸ್ಥಿತಿಗೆ ಇರ್ತಾನೆ. ಧ್ಯಾನದ ಸ್ಥಿತಿಯಲ್ಲಿ ಆತನಿಗೆ ತುಂಡು ತುಂಡಾದ ಸ್ಮೃತಿ ಅಲ್ಲ, ಅಖಂಡವಾದ ಸ್ಮೃತಿ. 1 ಗಂಟೆ ಭಗವಂತನ ಚಿಂತನೆಗೆ ಕೂತ ಅಂತಾದ್ರೆ ಅಷ್ಟು ಹೊತ್ತು ಅವನ ಮನಸ್ಸು ಮತ್ತು ಇಂದ್ರಿಯಗಳು ವಾಕ್ಯ ವಿಕ್ರಿಯೆಯನ್ನು ಪಡೆಯದೆ ನಿರಂತರ ದೈವೀ ಚಿಂತನೆಯಲ್ಲಿ ತೊಡಗಿರ್ತಾರೆ. ಅಖಂಡ ಧ್ಯಾನ ಮುಚ್ಯತೆ. ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಸ್ಮೃತಿ ಧ್ಯಾನ ಉಚ್ಯತೆ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ. ಅಖಂಡವಾದ ಭಗವತ್ ಚಿಂತನೆ ಇದು ಧ್ಯಾನ ಅಂತ ಕರೆಸಿಕೊಳ್ತದೆ. ಈ ಅಖಂಡವಾದ ಭಗವತ್ ಚಿಂತನೆ ಇನ್ನೊಂದು ರೀತಿಯ ಅಖಂಡತೆ ಅಂತ ಹೇಳಿದ್ರೆ ಭಗವಂತನ ಸ್ವರೂಪದಲ್ಲಿ ಪಾದದಿಂದ ಶಿರಸ್ಸಿನ ತನಕ ಸಮಗ್ರ ಸ್ವರೂಪದ ಚಿಂತನೆಯು ಕೂಡ ಆತನಿಗೆ ಒದಗಿ ಬರ್ತದೆ. ಸರ್ವಂ ಸ್ಮರ್ತುಂ ಅಶಕ್ತಶ್ಚೇತ್ ಏಕಾಂಗಂ ಚಿಂತೆಯೇ ಉದಾ. ಭಗವಂತನ ಪೂರ್ಣವನ್ನು ಸ್ಮರಿಸುವುದಕ್ಕೆ ಸಾಧ್ಯವಾಗದೆ ಹೋದ್ರೆ ಆವಾಗ ಏಕಾಂಗಂ ಚಿಂತೆಯೇ, ಬರೀ ಪಾದವನ್ನು ಚಿಂತನೆ ಮಾಡುವುದು, ಬರೀ ಆತನ ಮುಖವನ್ನು ಅವನ ದೃಷ್ಟಿಯನ್ನು ಚಿಂತಿಸುವುದು, ಹೀಗೆ ಮಾಡಬಹುದು. ಧಾರಣಾದಿಂದ ಧ್ಯಾನ ಹಂತಕ್ಕೆ ಏರ್ತಾನೆ. ಧ್ಯಾನದ ಹಂತದಿಂದ ಸಮಾಧಿ ಹಂತಕ್ಕೆ ಇರಬೇಕು. ಸಮಾಧಿ ಅಂದ್ರೆ ಅಲ್ಲಿ ಪ್ರಯತ್ನಪೂರ್ವಕವಲ್ಲದೆ ಇದ್ದ ಭಗವಂತನ ಮನೋನಿಷ್ಠೆ, ಮನಸ್ಸು ಭಗವಂತನಲ್ಲಿ ಕೂತಿರುತ್ತದೆ. ಆ ರೀತಿ ಕೂಡಿಸುವುದಕ್ಕೆ ಇಂದ್ರಿಯಗಳನ್ನು ಎಳೆದು ಅಲ್ಲಿ ಹಾಕುವ ಪ್ರಯತ್ನದಲ್ಲಿ ತೊಡಗಬೇಕಾಗಿಲ್ಲ. ಧ್ಯಾನದಲ್ಲೂ ಪ್ರಯತ್ನ ಇದೆ, ಧಾರಣಾದಲ್ಲೂ ಪ್ರಯತ್ನ ಇದೆ. ಧಾರಣಾದ ಪ್ರಯತ್ನ ಸಾಗಿ ಧ್ಯಾನದ ಹಂತಕ್ಕೆ ಸ್ವಲ್ಪ ಸ್ಥಿರತೆಯನ್ನು ಪಡೆದಿರ್ತದೆ. ಧ್ಯಾನದಲ್ಲಿ ಪ್ರಯತ್ನಪೂರ್ವಕವಾಗಿಯೇ ದೈವಿ ಚಿಂತನೆಯನ್ನು ಮಾಡ್ತಾನೆ. ಆದರೆ ಅವನ ಪ್ರಯತ್ನವೇ ಇಲ್ಲದೆ ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳುವ ಸ್ಥಿತಿ ಬಂದ್ರೆ, ಹೊರಗಿನ ಯಾವ ವಿಷಯದಲ್ಲೂ ಈತನ ಇಂದ್ರಿಯಗಳು ಮನಸ್ಸುಗಳು ನೆಲೆಗೊಳ್ಳದೆ ದೇವರಲ್ಲೇ ನಿಂತರೆ ಅಂಥದ್ದು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಸಿಕೊಳ್ತದೆ. ಅಸಂಪ್ರಜ್ಞಾತ ಅಂದ್ರೆ ಅರ್ಥ ಏನು? ಹೊರಗಿನ ಪ್ರಜ್ಞೆ ಇಲ್ಲದೆ ಇರುವ, ಭಗವಂತನ ಪ್ರಜ್ಞೆ ಗಾಢವಾಗಿರುವ ಒಂದು ಸಮಾಧಿ ಸ್ಥಿತಿ. ಈ ಸ್ಥಿತಿಯನ್ನು ಮನುಷ್ಯ ತಲುಪಬೇಕು. ಅದು ಅಪರೋಕ್ಷ ಜ್ಞಾನಕ್ಕೆ ಅಂತರಂಗ ಸಾಧನ. ಭಗವಂತನನ್ನು ಸಾಕ್ಷಾತ್ ಕಣ್ಣಾರೆ ಕಾಣುವುದಕ್ಕೆ ಅಂತರಂಗದ ಸಾಧನವಾಗಿರುವ ಕಾರಣದಿಂದ ಅಂತರಂಗ ಸಾಧನವಾದ ಸಮಾಧಿ ಯೋಗವನ್ನು ನಿರೂಪಣೆ ಮಾಡುವುದಕ್ಕೋಸ್ಕರ ಈ 6ನೇ ಅಧ್ಯಾಯದ ಭಗವದ್ಗೀತೆ ಇದೆ. ಅಂತರಂಗ ಸಮಾಧಿಯನ್ನು ಕೊನೆಯಲ್ಲಿ ನಿರೂಪಿಸಬೇಕು. ಜ್ಞಾನ ಸಾಧನಗಳನ್ನು ನಿರೂಪಿಸುವ ಹಂತದಲ್ಲಿ ಪ್ರಾರಂಭದಲ್ಲಿ ಜ್ಞಾನದ ಬಗ್ಗೆ, ಜ್ಞಾನದ ಮಹತ್ವವನ್ನು, ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡಿದ್ರು. ಆಮೇಲೆ ಅದಕ್ಕೆ ಬೇಕಾದ ಸಾಂಖ್ಯವನ್ನು ವಿವರಣೆ ಕೊಟ್ಟರು, ಯೋಗದ ಬಗ್ಗೆ ಹೇಳಿದ್ರು, ಕರ್ಮ ಸನ್ಯಾಸದ ಬಗ್ಗೆ ಹೇಳಿದ್ರು, ಕರ್ಮಯೋಗವನ್ನು ಹೇಳಿದ್ರು. ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ನಾವು ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಸಮಾಧಿ ಸ್ಥಿತಿಗೆ ಹೋಗುವುದಕ್ಕೆ ಬೇಕಾದ ಮೆಟ್ಟಿಲುಗಳು. ಈ ಸೋಪಾನ ಕ್ರಮದಲ್ಲಿ, ಸೋಪಾನ ಕ್ರಮ ಅಂದ್ರೆ ಏನು? ಏರಬೇಕಾದ್ರೆ 4ನೇ ಮೆಟ್ಟಿಲಿಗೆ ಮೊದಲು ಕಾಲು ಇಟ್ಟು ಆತ ಜಾರಿ ಬೀಳಬಾರದು. ಅದಕ್ಕೋಸ್ಕರ ಮೊದಲನೇ ಮೆಟ್ಟಿಲು, ಆಮೇಲೆ 2ನೇ ಮೆಟ್ಟಿಲು ಅನ್ನುವ ಕ್ರಮದಿಂದ ಆತ ಸಾಗಬೇಕು. ಈ ರೀತಿ ಸೋಪಾನ ಕ್ರಮದಲ್ಲಿ ಸಾಗುವುದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೃಷ್ಣ ಗೀತೆಯಲ್ಲಿ ಮಾಡ್ತಾ 6ನೇ ಹಂತಕ್ಕೆ ಬರುವಾಗ ಜ್ಞಾನಕ್ಕೆ ತೀರಾ ಹತ್ತಿರದ ಮೆಟ್ಟಿಲಾಗಿರತಕ್ಕಂತಹ ಸಮಾಧಿ ಯೋಗವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಮೊದಲನೇ ಶ್ಲೋಕಕ್ಕೆ ನಾವು ಪ್ರವೇಶ ಮಾಡ್ತೇವೆ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಸನ್ಯಾಸಿ ಚ ನ ನಿರಗ್ನಿ ನ ಚ ಅಕ್ರಿಯಃ. ಒಂದು ಪ್ರಶ್ನೆ ಮನುಷ್ಯನಿಗೆ ಎದುರಾಗಿದೆ. ನಾವು ಭಗವಂತನನ್ನು ತಿಳಿಯುವುದಕ್ಕೆ ಅಂದ್ರೆ ಸಮಾಧಿ ಯೋಗವನ್ನು ಮಾರ್ಗ, ಕೆಲವರ ಅಭಿಪ್ರಾಯದ ಪ್ರಕಾರ ಎಲ್ಲ ಕರ್ಮವನ್ನು ಬಿಟ್ಟು ಕೇಳುವವರು ಮ್ಯೂಟ್ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಇಲ್ಲಿ ಶಬ್ದ ಜೋರು ಕೇಳಿಸ್ತಾ ಇದೆ. ಬಟ್ ವಾಯ್ಸ್ ಬರ್ತಾ ಇಲ್ವಲ್ಲ ಸರ್?
ಏನ್ ಸರ್ ವಾಯ್ಸ್ ಬರ್ತಾ ಇಲ್ಲ. ನಾನು ಯಾವ್ದಕ್ಕೆ ಹೇಳ್ತೀನಿ, ಎವ್ರಿ ಡೇ ಕೂತ್ಕೊಂಡು 10 ಗೂಗಲ್ ಮೀಟ್ ಮಾಡ್ತೀನಿ ನಾನು. ವಾಯ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗ್ ವಾಯ್ಸ್ ಬೇಕಲ್ಲ ಸರ್. ಅಲ್ಲಿ ನೋಡಿ ಅದು ಇದಾಗ್ತಾ ಇದೆ, ಪಾಸ್ ಆಗ್ತಾ ಇದೆ, ಕಂಟಿನ್ಯೂಸ್ ಸ್ಲೋ ಬರ್ತಾ ಇಲ್ಲ. ಅವ್ರದ್ದು ಬ್ರಾಡ್ಬ್ಯಾಂಡ್ ಇದೆಯಾ, ಏನ್ ಯೂಸ್ ಮಾಡ್ತಾ ಇರೋದು ಅವರು? ನೀವು ನನಗೆ ಫೇಸ್ಬುಕ್ ಲೈವ್ ಲಿಂಕ್ ಕಳಿಸಿ ಸರ್. ಈ ವಾಯ್ಸ್ ಕೇಳಿಸ್ತಾ ಇಲ್ವಾ? ಅಲ್ಲಿ ಕೇಳಿಸ್ತಾ ಇಲ್ವಾ ವಾಯ್ಸು? ಕೆಲವರ ಅಭಿಪ್ರಾಯದಲ್ಲಿ ಸಮಾಧಿ ಯೋಗವನ್ನು ನಾವು ತಲುಪಬೇಕು ಅಂತಾದ್ರೆ ಸಂಪೂರ್ಣ ಕರ್ಮದಿಂದ ಆತ ವಿಮುಖನಾಗಬೇಕು. ಕರ್ಮಗಳ ಜೊತೆಗೆ ಕರ್ಮ ಅಂದ್ರೆ ಸಾಮಾನ್ಯವಾಗಿ ಗಾರ್ಹಸ್ಥ್ಯ ಅಂತ ಇಟ್ಟುಕೊಳ್ಳೋಣ. ಕರ್ಮದಿಂದ ವಿಮುಖನಾಗುವುದು ಅಂದ್ರೆ ಪೂರ್ತಿ ಸನ್ಯಾಸವನ್ನು ಸ್ವೀಕರಿಸುವುದು. ಯಾರು ಕರ್ಮ ಸ್ಥಿತಿಯಲ್ಲಿದ್ದಾನೋ, ಗಾರ್ಹಸ್ಥ್ಯದಲ್ಲಿದ್ದಾನೋ ಅವನಿಂದ ಸಮಾಧಿ ಸ್ಥಿತಿಯನ್ನು, ಅಸಂಪ್ರಜ್ಞಾತ ಸಮಾಧಿ ಅಂತ ಕರೆಸಿಕೊಳ್ಳುವ ಸ್ಥಿತಿಯನ್ನು ಏರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸಮಾಧಾನದ ಸ್ಥಿತಿಗೆ ಬರುವುದಿಲ್ಲ. ನಾನಾ ರೀತಿಯಾದ ಮಾನಸಿಕ ಗೊಂದಲಗಳು ಆತನಲ್ಲಿ ಏರ್ಪಟ್ಟಿರ್ತವೆ. ಆ ಗೊಂದಲಗಳಿಂದೆಲ್ಲ ದೂರವಾದಂತಹ ವ್ಯಕ್ತಿ ಮಾತ್ರ ತಾನು ಸಮಾಧಿಯ ಸ್ಥಿತಿಗೆ ಏರುವುದಕ್ಕೆ ಸಾಧ್ಯ. ಆದ್ದರಿಂದ ಈ ಕರ್ಮಯೋಗಿಗೆ ಸಮಾಧಿ ಸಾಧ್ಯ ಇಲ್ಲ ಅನ್ನುವ ಭಾವನೆ ಅನೇಕರಲ್ಲಿದೆ. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾನೆ. ನೀವು ಹೇಳಿದ್ದು ಸರಿ, ಸನ್ಯಾಸಿಯಾದಂತಹ ವ್ಯಕ್ತಿ ಈ ಸಮಾಧಿ ಅನ್ನುವ ಸ್ಥಿತಿಗೆ ಯೋಗ್ಯನಾದವ. ಆದರೆ ಆ ಸನ್ಯಾಸಿ ಆದ ಕರ್ಮಯೋಗಿಯೂ ಆಗಿರಬೇಕು. ಹಾಗಾದ್ರೆ ಎಂತಹ ಸನ್ಯಾಸಿ ಈ ಸಮಾಧಿ ಸ್ಥಿತಿಗೆ ಹೋದಾನು? ನಾವು ಹೇಳುವ ಹಾಗೆ ನಿರಗ್ನಿ ನಿಷ್ಕ್ರಿಯ ಅಂತ ಹೇಳುವ ಒಂದು ಶಬ್ದದಿಂದ ಸನ್ಯಾಸಿಗಳನ್ನು ವ್ಯವಹರಿಸ್ತೇವೆ. ಆತನಿಗೆ ಅಗ್ನಿಯ ಜವಾಬ್ದಾರಿ ಇಲ್ಲ, ಯಾವುದೇ ಕ್ರಿಯೆಯ ಕಟ್ಟುಪಾಡು ಇಲ್ಲ. ಹೇಗೆ ಗೃಹಸ್ಥನಿಗೆ ಇಷ್ಟು ಹೊತ್ತಿಗೆ ಏಳಬೇಕು, ಆಕಾಶದ ಪೂರ್ವ ದಿಕ್ಕಿನ ಕೆಂಪು ಅಡರುವುದಕ್ಕಿಂತ ಪ್ರಾಗಭಾವಿಯಾಗಿ ಆತ ತನ್ನ ಚಾಪೆಯಿಂದ ಏಳಬೇಕು, ಎದ್ದವ ಸ್ನಾನಾದ್ಯನುಷ್ಠಾನಗಳನ್ನು ನಡೆಸಬೇಕು. ಆತನಿಗೆ ಸಾಮಾಜಿಕವಾದಂತಹ ಕರ್ತವ್ಯಗಳಿದ್ದಾವೆ. ಇನ್ನೊಬ್ಬರಿಗೆ ಆಧಾರವಾಗಿದ್ದವ ಮಾತ್ರ ಗೃಹಸ್ಥ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ. ತಾನು ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ಪರಿಪೋಷಣೆ ಮಾಡಬೇಕು. ನ್ಯಾಯಾರ್ಜಿತ ಧನನಾಗಿ ಸಂಪತ್ತನ್ನು ನ್ಯಾಯದಿಂದ ಅರ್ಜನೆ ಮಾಡಿ ಅದರಲ್ಲಿ ತನ್ನ ಭೋಗಕ್ಕೆ, ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸಿ ಇನ್ನು ಉಳಿದದ್ದನ್ನು ಕಡಿಮೆ ಇದ್ದಂತಹ ವ್ಯಕ್ತಿಗಳ ಉಪಕಾರಕ್ಕಾಗಿ ವಿನಿಯೋಗಿಸಬೇಕು. ಈ ರೀತಿ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅನ್ನುವ ವಿಧಾನಗಳನ್ನು ನಡೆಸಿಕೊಂಡಿರತಕ್ಕಂತಹ ವ್ಯಕ್ತಿಗೆ ಸಕ್ರಿಯ ಅಥವಾ ಗೃಹಸ್ಥ ಹೆಸರು. ಯಾರು ನಿಷ್ಕ್ರಿಯನು, ಗೃಹಸ್ಥವನ್ನು ಭಿಕ್ಷೆಯನ್ನಾಗಿ ಸ್ವೀಕರಿಸಿಕೊಂಡು ಜ್ಞಾನದಲ್ಲಷ್ಟೇ ಹೋಗಿರ್ತಾನೋ ನಾವು ಸನ್ಯಾಸಿ ಅಂತ ಕರೀತೇವೆ. ಈ ನಿಷ್ಕ್ರಿಯನಾದಂತಹ ವ್ಯಕ್ತಿಯನ್ನು ಸನ್ಯಾಸಿ ಅಂತ ಕರೀತೇವೆ. ಜೊತೆಗೆ ಗೃಹಸ್ಥನಾದಂತಹ ವ್ಯಕ್ತಿಗೆ ಅಗ್ನಿ ಸಂಬಂಧ ಇರುತ್ತದೆ. ಆತ ಅಗ್ನಿಯಲ್ಲಿ ಆಹುತಿ ಪ್ರದಾನವನ್ನು ನಡೆಸಬೇಕಾಗ್ತದೆ. ಆದ್ರೆ ಸನ್ಯಾಸಿಯಾದಂತಹ ವ್ಯಕ್ತಿಗೆ ಅಗ್ನಿ ಸಂಬಂಧ ಇಲ್ಲ. ಆದ್ರಿಂದ ಆತನನ್ನು ನಿರಗ್ನಿ ಅಂತ ಕರೀತೇವೆ. ಯಾರು ನಿರಗ್ನಿಯಾಗಿ, ಅಗ್ನಿ ಸಂಬಂಧ ರಹಿತನಾಗಿ, ನಿಷ್ಕ್ರಿಯನಾಗಿ ಈ ಹಿಂದೆ ಹೇಳಿದಂತಹ ಜವಾಬ್ದಾರಿಗಳನ್ನು ಯಾರು ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿ ಸಮಾಧಿ ಯೋಗಕ್ಕೆ ಯುಕ್ತನಾದವ ಅನ್ನುವ ಒಂದು ಮನೋಭಾವ ಅನೇಕ ಸಮಾಜದಲ್ಲಿ ಮೂಡಿದ್ರೆ ಕೃಷ್ಣ ಅದನ್ನು ನಿರಾಕರಿಸಿದ್ದಾನೆ. ನ ನಿರಗ್ನಿ ನಚ ಅಕ್ರಿಯ. ನಾನು ಈ ಅಧ್ಯಾಯದಲ್ಲಿ ಅಂದ್ರೆ 6ನೇ ಅಧ್ಯಾಯದಲ್ಲಿ ನಿರೂಪಿಸತಕ್ಕಂತಹ ಏನು ಸಮಾಧಿ ಯೋಗ ಇದೆ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದೇನೆ. ಇಂತಹ ಸಮಾಧಿ ಸ್ಥಿತಿಗೆ ಅರ್ಹನಾಗತಕ್ಕಂತಹ ವ್ಯಕ್ತಿ ಯಾರು? ನಿರಗ್ನಿಯು ನಿಷ್ಕ್ರಿಯನು ಅಂತ ನೀವು ಹೇಳತಕ್ಕಂತಹ ರೀತಿಯ ಸನ್ಯಾಸಿ ಅಲ್ಲ. ಮತ್ತೆ ಯಾರು? ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿಯ. ಮಾಡು ಅಂತ ಶಾಸ್ತ್ರ ಯಾವ ಕರ್ಮವನ್ನು ಆತನಿಗೆ ವಿಧಾನ ಮಾಡಿದ್ದಾವೋ ಅಂತಹ ಕರ್ಮಗಳನ್ನು ನಿರಂತರ ಮಾಡ್ತಾ ಇರುವವ.
ಕಾರ್ಯಂ ಕರ್ಮ, ಕಾರ್ಯಂ ಅಂದ್ರೆ ಆದೇಶಿಸಿದ್ದು, ಕರ್ತವ್ಯವಾದ ಕರ್ಮಗಳು, ಮಾಡತಕ್ಕದ್ದು. ದೇವ ಪಿತೃಕಾರ್ಯಾರ್ಥಾಂ ನ ಪ್ರಮದಿತವ್ಯಂ, ಇಂಥ ಕೆಲಸ ಬಿಡಬೇಡ ಮಗು ಅಂತ ಶಾಸ್ತ್ರ ಆದೇಶಿಸಿದೆ ಅಲ್ವಾ. ಅಂತಹ ಆದಿಷ್ಟವಾದ ಕರ್ಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗತಕ್ಕಂಥವ. ಆದರೆ ಅವ ಸನ್ಯಾಸಿಯಾಗಿ ಕರ್ಮಗಳನ್ನು ಮಾಡ್ತಾನೆ. ಗೃಹಸ್ಥ ಸನ್ಯಾಸಿ ಅಂತ ಇವನನ್ನು ಕರಿಬಹುದು. ತಾನು ಕರ್ಮವನ್ನು ಮಾಡ್ತಾನೆ, ವಿಹಿತವಾದ ಕರ್ಮಗಳಲ್ಲೆಲ್ಲ ತೊಡಗಿಕೊಳ್ತಾನೆ, ಅಗ್ನಿಯಲ್ಲಿ ತನ್ನ ಪ್ರಕ್ರಿಯೆಯನ್ನು ನಡೆಸ್ತಾನೆ. ಆದರೆ ಆ ಯಾವ ಕರ್ಮಗಳಿಂದಲೂ ಕೂಡ ತಾನು ತನಗೋಸ್ಕರ ಫಲವನ್ನು ಅಭಿಲಷಿಸುವುದಿಲ್ಲ. ಅನಾಶ್ರಿತ ಕರ್ಮ ಫಲಂ, ಕರ್ಮದಿಂದ ಲಭ್ಯವಾಗುವ ಫಲವನ್ನು ಆಶ್ರಯಿಸದೆ, ಇದಕ್ಕೋಸ್ಕರ ಈ ಕರ್ಮ ಅಂತ ಐಹಿಕವಾದ ಯಾವುದೇ ರೀತಿಯ ಅಭಿಲಾಷೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕರ್ಮ ಮಾಡ್ತಾನೆ. ಯಾಕೆ ಕರ್ಮ ಮಾಡ್ತಾನೆ? ಕಾರ್ಯಂ ಕರ್ಮ, ಮಾಡತಕ್ಕದ್ದು ಒಂದು ಆದೇಶ ಇರುವುದರಿಂದ ಮಾಡ್ತಾನೆ. ಈಗ ಮಾಡತಕ್ಕದ್ದು ಅಂತ ಶಾಸ್ತ್ರ ಹೇಳಿದೆ ಅದರಿಂದ ಮಾಡ್ತಾನೆ. ಹೇಳಿದ್ದು ಕೂಡಲೇ ಮಾಡಬೇಕು ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಶಾಸ್ತ್ರ ಹೇಳಿದೆ, ವಿಚಾರ ಮಾಡದೆ ಮಾಡುವುದಾ, ಹೇಳು ಅಂತ ಹೇಳಿದ್ದು ಮಾಡುವುದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ಆತನಿಗೆ ಶಾಸ್ತ್ರದ ಮೇಲೆ ಅಷ್ಟು ಶ್ರದ್ಧೆ. ಶಾಸ್ತ್ರ ಅನ್ನುವುದು ಭಗವಂತನ ಆದೇಶ ಅನ್ನುವುದರ ಬಗ್ಗೆ ಆತನಿಗೆ ಸಂಶಯ ಇಲ್ಲ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತದೆ ಅಜ್ಞಾತಿ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ ಅನ್ನುವ ಭಗವಂತನ ಮಾತಿನ ಬಗ್ಗೆ ವಿಶ್ವಾಸ. ಶ್ರುತಿ ಸ್ಮೃತಿಗಳು ಈ ಭಗವಂತನ ರಾಜ್ಯದಲ್ಲಿ, ಈ ಪ್ರಪಂಚದಲ್ಲಿ ಆ ರಾಜನಾದ ಭಗವಂತನ ಕಾನೂನು, ಅವನು ಆದೇಶಿಸಿದ್ದು, ಅವನ ಸಂವಿಧಾನ, ಹೀಗೆ ಮಾಡತಕ್ಕದ್ದು ಹೀಗೆ ಮಾಡಬಾರದು ಭಗವಂತ ಮಾಡಿದ ವಿಧಿ. ಆ ಶ್ರುತಿ ಸ್ಮೃತಿಗಳೆಂಬ ಏನು ಹರಿಯ ಆಜ್ಞೆಗಳಿದ್ದಾವೆ, ಆ ಆಜ್ಞೆಯನ್ನು ಪರಿಪಾಲಿಸುವಂತಹದ್ದು ಆ ಭಗವಂತನ ರಾಜ್ಯದ ಪ್ರಜೆಯಾದ ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಕಾರ್ಯಂ ಕರ್ಮ, ಅದು ಮಾಡಬೇಕಾದ ಕರ್ಮ ಅನ್ನೋದ ಭಗವಂತನ ಆದೇಶ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಇದರ ಉದ್ದೇಶ ಆತ ಯೋಚನೆ ಮಾಡುತ್ತಿಲ್ಲ, ಭಗವಂತ ಪ್ರೀತನಾಗುತ್ತಿಲ್ಲ. ಅವನ ಆದೇಶವನ್ನು ನಾನು ಪಾಲಿಸಿದರೆ ಅವನಿಗೆ ಪ್ರೀತಿ. ಒಂದು ಮನೆಯಲ್ಲಿ ಈ ರೀತಿ ವ್ಯವಸ್ಥೆ, ಇಂತಹ ಕಡೆಯಲ್ಲಿ ಇದನ್ನು ಇಡಬೇಕು, ಇಂತಹ ಕಡೆಯಲ್ಲಿ ಇದನ್ನು ಇಡಬಾರದು ಅಂತ ಒಂದು ಈ ಮನೆಯ ಹಿರಿಯ ವ್ಯವಸ್ಥೆ ಮಾಡಿರ್ತಾರೆ. ಇನ್ನೊಂದು ಕಡೆ ಅದನ್ನಿಟ್ಟು ತೊಂದರೆ ಆಗುವುದಿಲ್ಲ. ಆದರೆ ನಾವು ಅವ ಆದೇಶಿಸಿದ ಕ್ರಮದಲ್ಲೇ ಮನೆಯಲ್ಲಿ ನಡೆದುಕೊಂಡ ಪಕ್ಷದಲ್ಲಿ ಆತ ಸಂಪ್ರೀತನಾಗ್ತಾನೆ, ಎಲ್ಲರನ್ನೂ ಇಷ್ಟದಿಂದ ಅನುಗ್ರಹಿಸ್ತಾನಲ್ವಾ. ಹಾಗೆ ಈ ಪ್ರಪಂಚವೆಂಬಂತಹ ರಾಜತ್ವದ ವ್ಯವಸ್ಥೆಯಲ್ಲಿ ಭಗವಂತನೆಂಬ ರಾಜನ ಕಾನೂನು, ಅವನ ಆದೇಶ ಅನ್ನುವ ಕಾರಣದಿಂದ, ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅನ್ನುವ ಭಾವದಿಂದ ಅದನ್ನು ದೇವರ ಪ್ರೀತಿಗೋಸ್ಕರ ಮಾಡಬೇಕು ಅಂತ ಯಾರು ಮಾಡ್ತಾನೋ ಅವನನ್ನು ಇಲ್ಲಿ ಸನ್ಯಾಸಿ ಅಂತ ಕರೀತೇವೆ. ಹಾಗೆಂತೇಳಿ ಕರ್ಮಗಳನ್ನೆಲ್ಲ ಮಾಡ್ತಾನಲ್ಲ, ಆದ್ರಿಂದ ಯೋಗಿ ಎಂದು ಕರೀತೇವೆ. ಸಹ ಸನ್ಯಾಸಿತ ಯೋಗೀಚ, ಕೃಷ್ಣ ಹೇಳುವ ಮಾತು ಎಷ್ಟು ಸ್ಫುಟ ನೋಡಿ. ಕರ್ಮದ ಫಲವನ್ನಷ್ಟನ್ನೇ ಆಶ್ರಯಿಸುವುದಿಲ್ಲ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತ್ಯಪ, ಕಾರ್ಯ ಕರ್ಮಗಳನ್ನು ಯಾರು ಮಾಡ್ತಾನೋ ಸಹ ಸನ್ಯಾಸೀಚ ಯೋಗೀಚ, ಅವನನ್ನು ನಾವು ಸನ್ಯಾಸಿ ಎಂದು ಕರಿತೇವೆ, ಯೋಗಿ ಎಂದು ಕರಿತೇವೆ. ನಾವು ಈಗ ನಿರೂಪಣೆ ಮಾಡತಕ್ಕಂತಹ ಸಮಾಧಿ ಯೋಗಕ್ಕೆ ಅರ್ಹನಾದ ಸನ್ಯಾಸಿ ಅಂದ್ರೆ ಆತನಿದ್ದಂತೆ ಹೊರತು ನ ನಿರಗ್ನಿಹಿ ನ ಅಕ್ರಿಯ, ಎಲ್ಲವನ್ನೂ ಬಿಟ್ಟು ಏನೂ ಕರ್ಮದ ಬಂಧವೇ ನನಗಿಲ್ಲ ಅಂತ ಕುಳಿತಂತಹ ವ್ಯಕ್ತಿ ನಾವು ಇಲ್ಲಿ ಆತ ಸಂಸಾರದಲ್ಲೇ ಇದ್ದುಕೊಂಡು ಸಂಸಾರದ ಕರ್ಮಗಳನ್ನು ಯಥಾರ್ಥವಾಗಿ ನಡೆಸಿಕೊಂಡು ಆ ಕರ್ಮದ ವ್ಯಾಪ್ತಿಯಲ್ಲಿ ಸನ್ಯಾಸವನ್ನು ರೂಢಿಸಿಕೊಂಡಿರತಕ್ಕಂಥವ. ಕರ್ಮದಲ್ಲಿ ಸನ್ಯಾಸ ಕೃಷ್ಣನ ಗೀತೆಯ ಉಪದೇಶಗಳಲ್ಲಿ ಅತ್ಯಂತ ಪ್ರಮುಖವಾದ ಉಪದೇಶವಾದ ಒಂದು 7-8 ಅಂಶಗಳಲ್ಲಿ ಕರ್ಮ ಸನ್ಯಾಸ ಅನ್ನೋದು ಬಹಳ ಮುಖ್ಯ. ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನು ಬಿಡುವುದು ಅನ್ನೋ ಅರ್ಥದಲ್ಲಿ ಕೃಷ್ಣ ಹೇಳಲಿಲ್ಲ. ಮತ್ತೆ ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಸನ್ಯಾಸಂ ಕವಯೋ ವಿದು, ಕರ್ಮಗಳಲ್ಲಿ ಕಾಮ್ಯವನ್ನು ತ್ಯಜಿಸುವುದು, ಕಾಮನೆಯನ್ನು ತ್ಯಜಿಸುವುದು, ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದು. ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದು ಅಂದ್ರೆ ಇಂತಹ ಕಾಮನೆ ಇದ್ದವ ಇಂತಹ ಕೆಲಸ ಮಾಡು ಅಂತ ಶಾಸ್ತ್ರ ಕೆಲವು ಆದೇಶಿಸುತ್ತೆ. ವೃಷ್ಟಿಕಾರ್ಯಾಯಜೇತ, ಸ್ವರ್ಗ ಕಾಮ ಜ್ಯೋತಿಷ್ಠವೇನಜೇತ, ಈ ಉದ್ದೇಶ ಇದ್ರೆ ಇದನ್ನು ಮಾಡು ಅಂತ ಶಾಸ್ತ್ರ ಹೇಳ್ತಾರೆ. ಅಂತಹದ್ದು ಕಾಮ್ಯಕರ್ಮ ಅಂತ ಅದಕ್ಕೆ ಹೆಸರಿದೆ. ಅದನ್ನು ತ್ಯಜಿಸಿದವ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಕೃಷ್ಣ ಅಥವಾ ಅದನ್ನು ವ್ಯಾಖ್ಯಾನಿಸಿದಂತಹ ಭಾಷ್ಯಕಾರರು ಸ್ವೀಕಾರ ಮಾಡಲಿಲ್ಲ. ಮತ್ತೆ ಏನು, ಕಾಮ್ಯ ಕರ್ಮಗಳನ್ನು ಮಾಡಬಹುದು, ಆದರೆ ಅದನ್ನು ಕಾಮನೆಯಿಂದ ಮಾಡಬಾರ್ದು. ಕರ್ಮದ ಫಲವನ್ನು ಶಾಸ್ತ್ರ ಹೇಳಿತು, ಆದ್ರೆ ಆ ಕರ್ಮದ ಫಲ ಏನಿದೆ ಅದನ್ನು ಆಶ್ರಯಿಸುವುದಿಲ್ಲ. ಅನಾಶ್ರಿತ ಕರ್ಮ ಫಲ. ಈ ಕಾರೀರಿ ಅನ್ನುವ ಯಾಗಕ್ಕೆ
ವೃಷ್ಟಿಯಾಗುವುದು ಅನ್ನೋದು ಫಲ ಹೌದಾದರೂ ಈತ ಆ ಕರ್ಮದ ಫಲವನ್ನು ಆಶಿಸಿಕೊಂಡು ಅದನ್ನು ಮಾಡುವುದಿಲ್ಲ. ಭಗವಂತನ ಪ್ರೀತಿಗೋಸ್ಕರ ಅಂತ ಅಂತಹ ಕರ್ಮಗಳನ್ನು ಮಾಡ್ತಾನೆ. ಹೀಗೆ ಕರ್ಮದ ಫಲ ಅಂತ ಶಾಸ್ತ್ರವೇ ಹೇಳಿದ್ದರು. ಆ ಶಾಸ್ತ್ರ ಹೇಳಿದ ಫಲವನ್ನೇ ಹೇಳಿದ್ರೆ ಹೇಳಿದ್ದಾನೆ ಅದನ್ನು ಪ್ರೀತಿಗೋಸ್ಕರ ಮಾಡ್ತೇನೆ ಹೀಗೆ ಕೃಷ್ಣ ನಾನು ಈ ಅರ್ಥದಲ್ಲಿ ರೂಪಿಸಿರ್ತಕ್ಕಂಥ ಸಮಾಧಿಗೆ ಅಧಿಕಾರಿಯಾದಂತಹ ವ್ಯಕ್ತಿ ಯಾರು ಅನ್ನುವುದನ್ನು ಮೊದಲನೆಯ ಶ್ಲೋಕದಲ್ಲಿ ಎಲ್ಲಿಂದ ಕೇಳಿಸ್ತಾ ಇಲ್ಲ, ಅಲ್ಲಿಂದ ಕೇಳಿಸ್ತಾ ಇಲ್ಲ. ಒಂದು ಪ್ರಶ್ನೆ ನಿಷ್ಕ್ರಿಯನಾದಂತಹ ವ್ಯಕ್ತಿ ಯಾರಿದ್ದಾನೋ ಅವನು ಈ ಸಮಾಧಿ ಯೋಗಕ್ಕೆ ಅಧಿಕಾರಿಯವರು ಅಂತ ಈ ಅವರು ಸಮಾಧಿ ಯೋಗಕ್ಕೆ ಅರ್ಹರಲ್ಲ. ಸನ್ಯಾಸಿಯಾಗಿರಬೇಕು, ಗೃಹಸ್ಥನಾಗಿರಬೇಕು. ಇಂತಹ ಕರ್ಮದಲ್ಲಿ ಫಲತ್ಯಾಗ ಮಾಡಿದಂತಹ ವ್ಯಕ್ತಿಯಷ್ಟೇ ಅಧಿಕಾರಿ. ತಮ್ಮ ಭಾಷ್ಯದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ನಿಷ್ಕ್ರಿಯ ಅನ್ನುವ ಶಬ್ದಕ್ಕೆ ನಿರಗ್ನಿಯೂ ಆದವನು ನಿಷ್ಕ್ರಿಯನೂ ಆದವನು ಅಂತಕ್ಕಂತಹ ವ್ಯಕ್ತಿ ವಸ್ತುತಃ ಯಾರೂ ಇಲ್ಲ. ಯಾರು ಸನ್ಯಾಸಿಗಳು ಅವರು ಸಾಧ್ವಿಗಳು. ಟ್ರೈ ಮಾಡ್ತೀನಿ ಇನ್ನೊಂದ್ಸಲ ನನಗೆ ಈ ವಾಟ್ಸ್ಆಪ್ಗೆನೆ ನೀವು ಲಿಂಕ್ ಕಳಿಸಿದಿರಲ್ಲ ಮೊಬೈಲ್ ಕ್ರಿಯೆ ಅಂತ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸನ್ಯಾಸಿಗೂ ಕ್ರಿಯೆ ಇದೆ. ಗೃಹಸ್ಥನಿಗೆ ನಾವು ಸಾಕ್ಷಾತ್ತಾಗಿ ಕಾಣುವ ಅಗ್ನಿ ಅನ್ನುವುದೇ ಭಗವಂತನನ್ನು ಕಾಣುವ ಪ್ರತೀಕವಾಗಿದೆ. ಸನ್ಯಾಸಿಗೆ ಬ್ರಹ್ಮ ಅನ್ನುವುದೇ ಅಗ್ನಿಯಾಗಿದೆ. ಬ್ರಹ್ಮಾಗ್ನೌ ಜುಹೋತಿ ದೈವಮೇವಾಪರೇ ಯಜ್ಞಂ ಅಂತ ಹಿಂದೆ ಇದನ್ನು ಕೃಷ್ಣ ಗೀತೆಯಲ್ಲಿ ಆ 4ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ಭಗವಂತ ಪರದೈವವೆನಿಸಿದ ಭಗವಂತನೇ ಇವರಿಗೆ ಅಗ್ನಿ. ಆ ಭಗವಂತನ ಪೂಜಾ ಧ್ಯಾನ ನಾನಾ ರೀತಿಯ ಜ್ಞಾನ ಯಜ್ಞ ಅನ್ನುವುದೇ ಆತ ಮಾಡತಕ್ಕಂತಹ ಕ್ರಿಯೆ. ಹೀಗೆ ಭಗವತ್ ಪೂಜಾ ಅಂತಕ್ಕಂತಹ ಕ್ರಿಯೆ ಇದೆ. ಭಗವಂತನೆಂಬ ಅಗ್ನಿ ಇದ್ದಾನೆ. ಅವರಿಗೂ ನಿರಗ್ನಿ ನಿಷ್ಕ್ರಿಯ ಅಂತ ಹೆಸರಿಲ್ಲ. ಹಾಗಿದ್ರು ನಾವು ನಿಷ್ಕ್ರಿಯರು ನಿರಗ್ನಿಗಳು ಯಾರೋ ಅವರು ಸನ್ಯಾಸಿಗಳು ಅನ್ನುವ ಶಬ್ದ ಪ್ರಯೋಗ ಮಾಡ್ತಾವಲ್ಲ, ಅದರ ಅರ್ಥ ಏನು? ನಾವು ಬಾಹ್ಯವಾಗಿ ಕಾಣುವ ಅಗ್ನಿ ಅವರಿಗೆ ಆರಾಧ್ಯವಾಗಿ ಇಲ್ಲ ಅನ್ನುವ ಅರ್ಥದಲ್ಲಿ ನಿರಗ್ನಿ ಅಂತ ಕರೆಯುವುದು. ನಾವು ಬಾಹ್ಯದಲ್ಲಿ ಕಾಣತಕ್ಕಂತಹ ಅಡಿಗೆ ಮಾಡುವುದು, ಅಡಿಗೆ ಮಾಡಿದ ಮೇಲೆ ದೇವರಿಗೆ ನೈವೇದ್ಯದ ನಂತರದಲ್ಲಿ ಅದನ್ನು ನಾವು ಅಗ್ನಿಯಲ್ಲಿ ಹೋಮಿಸುವುದು ಮೊದಲಾದ ವಿಧಾನಗಳನ್ನು ಅನುಷ್ಠಾನ ಮಾಡುವುದಿಲ್ಲ. ಅದರಿಂದ ನಿಷ್ಕ್ರಿಯ ಅಂತ ಕರೆಯುವುದು. ಇಷ್ಟೇ ಹೊರತು ಆತನಿಗೆ ಕ್ರಿಯೆಯೇ ಇಲ್ಲ, ಅಗ್ನಿಯೇ ಇಲ್ಲ ಅಂತ ಅರ್ಥ ಅಲ್ಲ. ಗೃಹಸ್ಥನ ಕ್ರಿಯಾ ಮತ್ತು ಅಗ್ನಿಗಿಂತ ಸ್ವಲ್ಪ ಭಿನ್ನವಾದ ಸನ್ಯಾಸಿಗಳಿಗೆ ವಿಹಿತವಾದಂತಹ ಅಗ್ನಿ ಮತ್ತು ಕ್ರಿಯೆ ಅನ್ನುವುದು ಇದೆ. ಅಗ್ನಿ ಬ್ರಹ್ಮಚ ತತ್ಪೂಜಾ ಕ್ರಿಯಾ ನ್ಯಾಸಾಶ್ರಮೇ ಸ್ಮೃತ. ಸನ್ಯಾಸಾಶ್ರಮದಲ್ಲಿ ಅಗ್ನಿ ಬ್ರಹ್ಮ, ತತ್ಪೂಜಾ ಕ್ರಿಯಾ ನ್ಯಾಸಾಶ್ರಮೇ ಸ್ಮೃತ. ಹಾಗಾಗಿ ಸನ್ಯಾಸಾಶ್ರಮದಲ್ಲೂ ಆತ ಯಾವುದಕ್ಕೂ ಅರ್ಹನಲ್ಲದೆ ಇದ್ದಂತಹ ವ್ಯರ್ಥ ಮನುಷ್ಯ ಅಂತ ಅರ್ಥ. ಎಲ್ಲವನ್ನೂ ಬಿಟ್ಟು ನಾನು ಯಾವ ಕೆಲಸದಲ್ಲೂ ತೊಡಗಿಕೊಳ್ಳುವುದಿಲ್ಲ ಅಂತ ಒಬ್ಬ ಸುಮ್ಮನೆ ಕೂತ್ರೆ, ನಾನು ಸನ್ಯಾಸ ಸ್ವೀಕರಿಸಿದ್ದೇನೆ ನಾನು ಏನು ಮಾಡುವುದಿಲ್ಲ ಅಂತ ಸುಮ್ಮನೆ ಕೂತ್ರೆ, ಭಗವದ್ ಧ್ಯಾನಾದಿ ಪರತ್ವವನ್ನೂ ತನ್ನಲ್ಲಿ ತೋರಿಸದೇ ಹೋದರೆ ಆತ ಅವನ ಆತ್ಮಶ್ರೇಯಸ್ಸಿಗೂ ಸಾಧಕನಲ್ಲ, ಇನ್ನೊಬ್ಬರ ಶ್ರೇಯಸ್ಸನ್ನು ಆತ ಸಾಧಿಸುವುದಿಲ್ಲ. ಆತ ವ್ಯರ್ಥ ಶಿಖಾಮಣಿ ಅಂತ ಕರೆಸಿಕೊಳ್ತಾನೆ. ಈ ದೃಷ್ಟಿಯಿಂದ ಮೊದಲ ಶ್ಲೋಕ ತುಂಬಾ ಉದ್ಬೋಧಕವಾದದ್ದು. ಒಬ್ಬ ಸನ್ಯಾಸೀತ ವಾಸ್ತವ ಅರ್ಥದಲ್ಲಿ ಕರೆಸಿಕೊಳ್ಳಬೇಕು ಅಂತಾದ್ರೆ ಆತ ಯೋಗಿ ಆಗಬೇಕು. ಯೋಗಿ ಅಂದ್ರೆ ಕರ್ಮಯೋಗದಲ್ಲಿ ತೊಡಗಿದ. ಕರ್ಮಯೋಗಿಯಾಗಿದ್ರೆ ಆತ ಹೇಗೆ ತಾನೇ ಸನ್ಯಾಸಿ ಅನಿಸಿಕೊಂಡಾನು? ಕರ್ಮಯೋಗದಲ್ಲೇ ಆತ ಫಲತ್ಯಾಗ ಫಲಕಾಮನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಾಡತಕ್ಕದ್ದು ಅನ್ನುವ ದೃಷ್ಟಿಯಿಂದ ಕರ್ಮ ಮಾಡತಕ್ಕಂತಹ ವ್ಯಕ್ತಿ ಆತ ಧ್ಯಾನ ಯೋಗಕ್ಕೆ ಸಮಾಧಿ ಯೋಗಕ್ಕೆ ಅರ್ಹನಾಗ್ತಾನೆ. ಇಷ್ಟು ಹೇಳಿ ಈ ಸನ್ಯಾಸ ಮತ್ತು ಯೋಗ ಇದರ ಗಾಢವಾದ ಸಂಬಂಧವನ್ನು ಕೃಷ್ಣ 2ನೆಯ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾನೆ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಕ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ
ಒಬ್ಬ ಯೋಗಿ ತರಿಸಿಕೊಳ್ಳಬೇಕಾದರೆ ಆತ ಸಂಕಲ್ಪ ತ್ಯಾಗ ಮಾಡಿರಬೇಕು. ಆದ್ದರಿಂದ ಯಾವುದನ್ನು ಸನ್ಯಾಸ ಅಂತ ಜ್ಞಾನಿಗಳು ಕರೀತಾರೋ ಅದನ್ನು ಯೋಗ ಅಂತ ನೀವು ತಿಳ್ಕೊಳ್ಳಿ. ಇಲ್ಲಿ ಯೋಗ ಅನ್ನುವ ಶಬ್ದಕ್ಕೆ ಸರಿಯಾದ ಅರ್ಥ ಅಂದರೆ ದಾರಿ, ಮಾರ್ಗ, ಸಾಧನ, ಉಪಾಯ, ಇದೆಲ್ಲ ಸಮಾನಾರ್ಥಕವಾದ ಶಬ್ದಗಳು. ಬೇರೆ ಬೇರೆ ಅರ್ಥದಲ್ಲಿ ಬಳಕೆಯಲ್ಲಿದ್ದಾವೆ, ಆದರೆ ಒಂದೇ ಅರ್ಥ ಅದಕ್ಕೆ. ಸಾಧನ, ದೇವರನ್ನು ಪಡೆಯುವುದಕ್ಕೆ ಸಾಧನ, ದೇವರನ್ನು ಪಡೆಯುವ ಮಾರ್ಗ, ದೇವರನ್ನು ಪಡೆಯುವ ಉಪಾಯ, ಈ ಅರ್ಥದಲ್ಲಿ ಯೋಗ ಶಬ್ದ ಇರುವುದು. ದೇವರನ್ನು ಪಡೆಯುವುದಕ್ಕೆ ಯಾವುದು ಯೋಗವು, ಅರ್ಥಾತ್ ದೇವರ ಸಂಯೋಗಕ್ಕೆ ಮಾರ್ಗ ಯಾವುದೋ ಅದನ್ನು ಯೋಗ ಅಂತ ಕರೆಯುವುದು. ಅದರಲ್ಲೂ ಪ್ರಮುಖವಾಗಿ ಧ್ಯಾನವನ್ನು ಯೋಗ ಅಂತ ಕರೀತಾರೆ. ನಂತರದಲ್ಲಿ ಕರ್ಮವನ್ನು ಯೋಗ ಅಂತ ಕರೀತಾರೆ. ಯಾಕಂದ್ರೆ ಕರ್ಮ ಮಾಡದೇ ಹೋದರೆ ಆತ ಧ್ಯಾನಕ್ಕೆ ಅರ್ಹನಾಗುವುದಿಲ್ಲ. ಧ್ಯಾನ ಅನ್ನುವ ಸಾಧನ ಇಲ್ಲ ಅಂತಾದರೆ ಆತ ಭಗವಂತನನ್ನು ಅಪರೋಕ್ಷೀಕರಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹೀಗಾಗಿ ಸಮಾಧಿ ಅನ್ನುವ ಎತ್ತರದ ಯೋಗಕ್ಕೆ ಅಂಗವಾಗಿ ಧ್ಯಾನ ಅನ್ನುವ ಯೋಗ ಇದೆ. ಧ್ಯಾನ ಅನ್ನುವ ಯೋಗಕ್ಕೆ ಅಂಗವಾಗಿ ಕರ್ಮ ಅನ್ನುವ ಯೋಗ ಇದೆ. ಆದ್ರಿಂದ ಯಂ ಸನ್ಯಾಸವಿತಿ ಪ್ರಾಹುಹು. ಪ್ರಾಹುಹು ಅಂದರೆ ಹೇಳ್ತಾರೆ ಅಂತ ಅಷ್ಟೇ ಅರ್ಥ ಅಲ್ಲ. ಆಹುಹು ಅಂದ್ರೆ ಹೇಳ್ತಾರೆ. ವಚನ, ಆಹುಹು ಅಂದ್ರೆ ವಚನ ಇದೆ ಅಂತ, ಮಾತು ಇದೆ ಅಂತ ಅಷ್ಟೇ ಅರ್ಥ. ಪ್ರಾಹು ಅಂದ್ರೆ ಪ್ರವಚನ ಇದೆ ಅಂತ ಅರ್ಥ. ಅಲ್ಲೊಂದು ಪ್ರಾ ಅಂತಕ್ಕಂಥ ಉಪಸರ್ಗ ಸೇರುತ್ತೆ. ವಚನ ಮತ್ತು ಪ್ರವಚನಕ್ಕೆ ಅಲ್ಪ ವ್ಯತ್ಯಾಸ ಇದೆ. ಅಲ್ಪ ಅಲ್ಲ, ತುಂಬಾ ದೀರ್ಘವಾದ ವ್ಯತ್ಯಾಸ ಇದೆ. ವಚನ ಅನ್ನುವ ಶಬ್ದಕ್ಕೆ ಇನ್ನೊಬ್ಬರು ಹೇಳಿದ್ದನ್ನು ಹಾಗೆಯೇ ಹೇಳುವುದು ಅಂತ ಅರ್ಥ. ವಚನ ಅಂದ್ರೆ ಹೇಳಿದ್ದನ್ನು ಹಾಗೆ ಹೇಳುವುದು. ಕಳಬೇಡ, ಕೊಳಬೇಡ, ಹುಸಿಯನ್ನು ನುಡಿಯಲು ಬೇಡ, ಸುಮ್ಮನೆ ಶಬ್ದವನ್ನು ಹೇಳ್ತಾ ಇದ್ರೆ ವಚನ ಆಗಿದೆ. ಆ ವಚನದ ಪ್ರವಚನ ಅಂದ್ರೆ ಅದನ್ನೆಲ್ಲ ಅರಗಿಸಿಕೊಂಡು ಅರ್ಥ ಮಾಡಿಕೊಂಡು ತನ್ನ ಬಾಯಿಯಿಂದಲೇ ಒಂದು ನೂತನ ಮಾತು ಬಂದ್ರೆ ಅದು ಪ್ರವಚನವಾಗಿದೆ. ಹಿಂದಿನ ಸೂರಿಗಳು ಯಾರಿದ್ದಾರೆ, ಪೂರ್ವ ಸೂರಿಗಳು, ಹಿಂದಿನ ಜ್ಞಾನಿಗಳು, ಆ ಜ್ಞಾನಿಗಳು ಪಟ್ಟಂತಹ ಜ್ಞಾನವನ್ನಷ್ಟನ್ನು ತನ್ನಲ್ಲಿ ಅರಗಿಸಿಕೊಂಡು ಆ ಅರಗಿಸಿಕೊಂಡಂತಹ ವಿಷಯವನ್ನು ತಾನು ಇನ್ನೊಬ್ಬರಿಗೆ ಗ್ರಹಣವಾಗುವ ಹಾಗೆ ನಿರೂಪಿಸಿದ್ರೆ ಅದು ಪ್ರವಚನ ಅಂತ ಕರೆಸಿಕೊಳ್ತದೆ. ಅಂತವರು ಆಡಿದ ಮಾತಿಗೆ ಪ್ರಾಹುಹು, ಅವರು ಸರಿಯಾಗಿ ಹೇಳ್ತಾರೆ. ಯಂ ಸನ್ಯಾಸವಿತಿ ಪ್ರಾಹುಹು. ಜ್ಞಾನಿಗಳು ಸನ್ಯಾಸ ಅನ್ನುವ ಶಬ್ದವನ್ನು ಯಾವುದರಲ್ಲಿ ಬಳಸ್ತಾರ ಗೊತ್ತೇನು? ಯೋಗಂ ತಂವಿಧಿ. ಪಾಂಡವ ಅನ್ನುವ ಶಬ್ದಕ್ಕೆ ಬೆಳ್ಳಗಿನವ ಅನ್ನುವ ಅರ್ಥವೂ ಕೂಡ ಇದೆ. ಪಾಂಡುವಿನ ಮಗ ಅನ್ನುವುದು ಒಂದು ಅರ್ಥ. ಆದ್ರೆ ಪಾಂಡು ಅಂದ್ರೆ ಬಿಳಿ ಅನ್ನುವ ಅರ್ಥದಲ್ಲಿರುವ ಶಬ್ದ. ಪಾಂಡವ ಅಂದ್ರೆ ಬೆಳ್ಳಗಿನವ. ಬಿಳಿ ಅನ್ನುವುದು ಶುದ್ಧಿಯನ್ನು ಹೇಳುವಂತ. ಪರಿಶುದ್ಧನಾದವ ಅನ್ನುವುದು ಪಾಂಡು ಶಬ್ದದ ಅರ್ಥ. ಸ್ವಚ್ಛನಾದಂತಹ ವ್ಯಕ್ತಿ, ಹೇಳಿದ ವಿಷಯವನ್ನು ಅಷ್ಟೇ ಚೆನ್ನಾಗಿ ಗ್ರಹಣ ಮಾಡತಕ್ಕಂತಹ. ಅದು ಈ ಯುದ್ಧ, ಎರಡು ಸೇನೆಗಳ ಮಧ್ಯದಲ್ಲಿ ಕುಳಿತಿರುವ ಸಂದರ್ಭದಲ್ಲೂ ಕೂಡ ಜ್ಞಾನವನ್ನು ಒಳಗೆ ತುಂಬಿಸಿಕೊಳ್ಳತಕ್ಕಂತಹ ಮಾನಸಿಕ ಸ್ಥಿತಿಗತಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿ. ಆದ್ರಿಂದ ಆತನನ್ನು ಪಾಂಡವ ಅಂತ ಸಂಬೋಧಿಸಿ, ಹೇ ಪಾಂಡವ, ತ್ವಂ ತಂ ಯೋಗಂ ವಿಧಿ. ಯಂ ಸನ್ಯಾಸಮಿತಿ ಜ್ಞಾನಿನಃ ಪ್ರಾಹು ತಂ ಯೋಗಂ ವಿಧಿ. ಅವರು ಸನ್ಯಾಸ ಅಂತ ಯಾವುದನ್ನು ಕರೀತಾರೋ ಅದನ್ನು ಎಲ್ಲ ಕ್ರಿಯೆ, ಎಲ್ಲ ಅಗ್ನಿಯನ್ನು ತ್ಯಜಿಸಿದವ ಅನ್ನುವ ಒಂದು ಸಾಮಾನ್ಯ ಲೌಕಿಕ ಅರ್ಥದಲ್ಲಿ ಗ್ರಹಣ ಮಾಡಬೇಡಪ್ಪ, ಯೋಗ ಅನ್ನುವ ಅರ್ಥದಲ್ಲಿ ಗ್ರಹಣ ಮಾಡು. ಹಾಗಾದ್ರೆ ಸನ್ಯಾಸೀಚ ಯೋಗೀಚ ಅಂತ ನಾನು ಪ್ರಥಮ ಶ್ಲೋಕದಲ್ಲಿ ಏನು ಹೇಳಿದ್ದೇನೆ, ಆ ರೀತಿ ಕರ್ಮಫಲ ತ್ಯಾಗ ಮಾಡಿಕೊಂಡು ಕರ್ಮದಲ್ಲಿ ಮಾಡತಕ್ಕದ್ದು ಅನ್ನುವ ಅಭಿಪ್ರಾಯದಿಂದ ತೊಡಗಿಸಿಕೊಡ್ತಕ್ಕಂತಹ ವ್ಯಕ್ತಿ ಯಾರಿದ್ದಾನೆ ಅವನು ಸನ್ಯಾಸಿ. ಅವನಲ್ಲಿರುವಂತಹದ್ದು ಸನ್ಯಾಸವೂ ಹೌದು, ಯೋಗವೂ ಹೌದು. ಯಾಕಂದ್ರೆ ಒಬ್ಬ ಯೋಗಿ ತರಿಸಿಕೊಳ್ಳಬೇಕಾದ್ರೆ ಅವನಿಗೆ ಸನ್ಯಾಸ ಅನಿವಾರ್ಯ. ಸನ್ಯಾಸವಿಲ್ಲದ ಯೋಗವುಳ್ಳವ ಯೋಗಿ ತರಿಸುವುದೇ ಇಲ್ಲ. ಯೋಗಿ ಅನ್ನುವ ಶಬ್ದದಿಂದ ಅವ ವಾಚ್ಯನಾಗಬೇಕಾದ್ರೆ ಅವನು ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಷ್ಟನ. ಯಾವನೋ ಒಬ್ಬ ವ್ಯಕ್ತಿ ಯಾವನು ಬೇಕಾದರೂ ಆಗಲಿ, ಕಷ್ಟನ ಯಾರು ಬೇಕಾದರೂ ಆಗಲಿ, ಅವನು ಯೋಗಿ ತರಿಸಿಕೊಳ್ಳಬೇಕಾದ್ರೆ ಸಂಕಲ್ಪದ ಸನ್ಯಾಸವನ್ನು ಕೈಗೊಳ್ಳಲೇಬೇಕಾಗುತ್ತದೆ. ಇಲ್ಲಿ ಸಂಕಲ್ಪ ಅಂದ್ರೆ ಏನು? ಸಂಕಲ್ಪದ ಸನ್ಯಾಸ ಕೈಗೊಂಡವನೇ ಯೋಗಿ ಆಗುವುದಕ್ಕೆ ಸಾಧ್ಯ. ಅಂದ್ರೆ ಕರ್ಮ ಮಾಡುವವ ಯೋಗಿ. ಆ ಕರ್ಮ ಮಾಡತಕ್ಕಂತಹ ಸಂದರ್ಭದಲ್ಲಿ ಸಂಕಲ್ಪದ ಸನ್ಯಾಸ ಅಂದ್ರೆ ತ್ಯಾಗ, ಅದನ್ನು ಮಾಡದೇ ಇದ್ದವ ಯೋಗಿ ಆಗುವುದು. ಸಂಕಲ್ಪ ಅನ್ನುವ ಶಬ್ದಕ್ಕೆ ಸಾಮಾನ್ಯವಾಗಿ ಮನಸ್ಸಿನ ದೃಢತೆ ಅನ್ನುವ ಅರ್ಥ ಇದೆ. ನಾನೊಂದು ಸಂಕಲ್ಪ ಮಾಡಿದ್ದೇನೆ, ಏನಂದ್ರೆ ಇಷ್ಟು ಹೊತ್ತು ಈ ವಿಷಯವನ್ನು ಪ್ರತಿದಿನವೂ ಅಧ್ಯಯನ ಮಾಡ್ತೇನೆ, ಹೀಗೊಂದು ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪ ಅನ್ನುವ ಶಬ್ದಕ್ಕೆ ಮಾನಸ ದೃಢತೆ. ಕಲ್ಪ ಅಂದ್ರೆ ಮನಸ್ಸಿನ ಕೆಲಸ,
ಸಂಕಲ್ಪ ಅಂದ್ರೆ ಮನಸ್ಸು ದೃಢವಾಗಿ ಹೀಗೆ ಮಾಡಿಬಿಡುತ್ತೇನೆ ಅಂತ ಚಿಂತಿಸುವಂತಹದ್ದು ಸಂಕಲ್ಪ ಅನ್ನುವ ಶಬ್ದದಿಂದ ವ್ಯವಹಾರ್ಯವಾದ ವಿಷಯ. ಆದರೆ ಅದೇ ಸಂಕಲ್ಪ ಶಬ್ದವನ್ನು ಸಾಮಾನ್ಯವಾಗಿ ಕರ್ಮಯೋಗದ ವಿಷಯದಲ್ಲಿ ಬಳಸುವಾಗ ಮಾನಸಿಕವಾದಂತಹ ಇಚ್ಛೆ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಅವನು ಈ ಕೆಲಸ ಮಾಡಬೇಕಾದ್ರೆ ಏನು ಸಂಕಲ್ಪ ಮಾಡಿದ್ದ ಅಂದ್ರೆ ಮಳೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ದ. ಈ ಸಂಕಲ್ಪ ಅಂದ್ರೆ ಇಲ್ಲಿ ಮಳೆ ಬರುವುದು ಅನ್ನುವುದು ಅವನ ಸಂಕಲ್ಪವಾಗಿತ್ತು. ಆ ಕೆಲಸದ ಹಿಂದೆ ಅವನ ಪುತ್ರೇಷ್ಟಿಯನ್ನು ಮಾಡುವುದರ ಹಿಂದಿನ ಸಂಕಲ್ಪ ಏನಿತ್ತು ಅಂದ್ರೆ ಒಂದು ಒಳ್ಳೆಯ ಮಗ ನನ್ನ ಕುಟುಂಬದಲ್ಲಿ ಆವಿರ್ಭವಿಸಬೇಕು ಅನ್ನುವ ಇಚ್ಛೆ ಇತ್ತು. ಈ ಇಚ್ಛೆಯನ್ನು ನಾವು ಸಂಕಲ್ಪ ಅನ್ನುವ ಶಬ್ದದಿಂದ ಕರೀತೇವೆ. ಅದು ಸಂಕಲ್ಪ ಶಬ್ದದಿಂದ ಕರ್ಮಯೋಗಗಳಲ್ಲಿ ನಿರೂಪಿತವಾಗಿರತಕ್ಕಂತಹ ಒಂದು ವಿಷಯ. ಆದರೆ ಕರ್ಮಯೋಗದ ಮೂಲಕ ಒಬ್ಬ ಯೋಗಿ ಅಂತ ಅನಿಸಿಕೊಳ್ಳಬೇಕಾದ್ರೆ ಅವನು ಸನ್ಯಾಸ ಮಾಡಬೇಕು. ಯಾವುದನ್ನು? ಸಂಕಲ್ಪವನ್ನು ಸನ್ಯಾಸ ಮಾಡಬೇಕು, ಸಂಕಲ್ಪ ಬಿಡಬೇಕು. ಈ ಸಂಕಲ್ಪದ ವಿಷಯದಲ್ಲಿ ಅನೇಕ ಚಿಂತನೆಗಳಿದ್ದಾವೆ. ಕರ್ಮಗಳನ್ನು ಪ್ರಧಾನವಾಗಿ 2 ಕರ್ಮಗಳನ್ನು ವಿಭಾಗ ಮಾಡಿದ್ದಾರೆ. ಒಂದು ಕಾಮ್ಯ ಕರ್ಮ, ಮತ್ತೊಂದು ನೈಮಿತ್ತಿಕ ಕರ್ಮ. ನೈಮಿತ್ತಿಕ ಮತ್ತು ಕಾಮ್ಯ ಎಂಬುದಾಗಿ ಕರ್ಮ 2 ವಿಧ. ಆ ನೈಮಿತ್ತಿಕ ಕರ್ಮದಲ್ಲಿ ಮತ್ತೆ 2 ವಿಧ ಇದೆ, ನಿತ್ಯ ನೈಮಿತ್ತಿಕ ಮತ್ತು ನೈಮಿತ್ತಿಕ ಅಂತ. ಏನು ಕಾಮ್ಯ ಕರ್ಮ ಅಂದ್ರೆ ಇಂಥದ್ದು ಸಿಗಲಿ ಅಂತ ಹೇಳಿಯೇ ಮಾಡತಕ್ಕಂತಹ ಕರ್ಮಗಳು, ಶಾಸ್ತ್ರವೇ ವಿಧಾನ ಮಾಡಿದ ಕಾಮ್ಯ ಕರ್ಮಗಳು. ನಾನೀಗ ಕಾರೀವಿ ಅನ್ನುವ ಜಾಗದ ಬಗ್ಗೆ ಹೇಳಿದೆ. ಆ ಕಾರೀವಿ ಅನ್ನುವ ಯಾಗ ಹೇಳಿದ್ದೆ ವೃಷ್ಟಿಕಾಮನೆಗೋಸ್ಕರ, ವೃಷ್ಟಿ ಪ್ರಾಪ್ತಿಗೋಸ್ಕರ. ಅಂತದ್ದು ಕಾಮ್ಯ ಕರ್ಮ ಆಗಿದೆ. ಶತ್ರುವನ್ನು ಸಾಯಿಸುವುದಕ್ಕೋಸ್ಕರ ಈತ ಒಂದು ಶೇನಯಾಗ ಅಂತ ಮಾಡ್ತಾನೆ. ಶೇನಯಾಗ ಅನ್ನೋದು ಕಾಮ್ಯ, ಶತ್ರು ಜಯ ಅನ್ನುವುದು ಅದರಿಂದ ಸಿಗತಕ್ಕಂತಹ ಫಲ, ಅಭಿಲಾಷೆ. ಈ ಅಭಿಲಾಷೆಯಿಂದ ಮಾಡುವ ಕರ್ಮಗಳು ಕಾಮ್ಯ ಕರ್ಮಗಳು. ನೈಮಿತ್ತಿಕ ಅಂದ್ರೆ ಒಂದು ನಿಮಿತ್ತ ವಿಶೇಷದಿಂದ ಕರ್ಮ ಮಾಡುತ್ತಾರೆ. ಅಹರಹ ಸಂಧ್ಯಾನುಪಾಸೀತ, ನೀನು ಸೂರ್ಯೋದಯವಾಗುವ ಸಂದರ್ಭದಲ್ಲೂ ಸೂರ್ಯಾಸ್ತವಾಗುವ ಸಂದರ್ಭದಲ್ಲೂ ಭಗವಂತನ ಧ್ಯಾನ ಮಾಡು. ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ಲೋಕಕ್ಷೇಮಂಕರನಾದ ಸಂಧ್ಯಾಸ್ವಾಮಿಯಾದ ಭಗವಂತನನ್ನು ನೀನು ಜಪಿಸು ಅಂತ ಒಂದು ಶಾಸ್ತ್ರ ಆದೇಶಿಸಿ. ಈ ಭಗವಂತನ ಚಿಂತನೆಯನ್ನು ಇಂತಹ ಹೊತ್ತಿಗೆ ಮಾಡು ಅಂತ ಹೇಳಿದ್ರೆ ಅದು ನೈಮಿತ್ತಿಕ ಕರ್ಮ. ಒಂದು ನಿಮಿತ್ತ ಇದೆ. ಅಹರಹ, ಹಗಲು ಪ್ರತಿಯೊಂದು ಸಂಧ್ಯಾಕಾಲದಲ್ಲೂ ಇದನ್ನು ಮಾಡು ಅಂತ ಹೇಳಿದ್ರೆ ಒಂದು ನಿಮಿತ್ತ, ಸಂಧ್ಯೆ ಎಂಬ ನಿಮಿತ್ತವನ್ನಿಟ್ಟುಕೊಂಡು ಕರ್ಮ ಮಾಡಬೇಕು. ಆದರೆ ಈ ಗ್ರಹಣ ಕಾಲದಲ್ಲಿ ಮಾಡಬೇಕಾದಂತಹ ಕೆಲವು ಕರ್ಮಗಳನ್ನು ಹೇಳ್ತದೆ. ಮಗು ಹುಟ್ಟಿದಾಗ ಮಾಡತಕ್ಕಂತಹ ಜಾತೇಷ್ಟಿ, ನಾಮಕರಣ ಇತ್ಯಾದಿ ಕರ್ಮಗಳು ಇದೆ. ಇದು ನೈಮಿತ್ತಿಕವೇ. ಮಗು ಹುಟ್ಟಿತು ಅನ್ನುವ ನಿಮಿತ್ತದಿಂದ ಜಾತ ಕರ್ಮ ಮಾಡಬೇಕು. ಮಗುವಿಗೆ 11 ದಿವಸವಾಯಿತು ಅನ್ನುವ ನಿಮಿತ್ತದಿಂದ ಮಗುವಿಗೆ ನಾಮಕರಣ ಅನ್ನುವ ಪ್ರಕ್ರಿಯೆ ಮಾಡಬೇಕು. ಏಕಾದಶಿ ಪಿತಾ ನಾಮ ಗುರಿಯ ಅಂತ ನಿಮಿತ್ತದಿಂದಲೇ ಆ ಕರ್ಮವನ್ನು ಶಾಸ್ತ್ರ ವಿಧಾನ ಮಾಡಿದೆ. ಆ ನಿಮಿತ್ತ ಕರ್ಮದಲ್ಲೇ 2 ವಿಧ, ನಿತ್ಯ ನೈಮಿತ್ತಿಕ ಮತ್ತು ನೈಮಿತ್ತಿಕ ಅಂತ. ನಿತ್ಯ ನೈಮಿತ್ತಿಕ ಅಂದ್ರೆ ಏನು? ಅದನ್ನು ಮಾಡದೇ ಹೋದರೆ ತಪ್ಪಾಗ್ತದೆ. ನಿಯತ ನೈಮಿತ್ತಿಕ, ಪ್ರತಿ ದಿವಸ ಈ ಸಂಧ್ಯಾಕಾಲದಲ್ಲಿ ಈ ಕೆಲಸ ಮಾಡು. 11 ದಿವಸದಲ್ಲಿ 15 ದಿವಸಗಳ ಒಂದು ಪಕ್ಷ, ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷ, ಅದರಲ್ಲಿ 11ನೇ ದಿವಸ ವಿಹಿತವಾದ ದಿವಸದಲ್ಲಿ ನೀನು ಶರೀರಕ್ಕೆ ಅನ್ನವನ್ನು ಸ್ವೀಕರಿಸಬೇಡ, ಉಪವಾಸದಿಂದ ಇರು. ಹೀಗಿಲ್ಲದೆ ಹೋದರೆ ತಪ್ಪಾಗ್ತದೆ ಅಂತ ಹೇಳುವ ಕರ್ಮ ಉಂಟಲ್ಲ, ಆ ರೀತಿಯ ಕರ್ಮವನ್ನೇ ನಾವು ನಿಯತ ನೈಮಿತ್ತಿಕ ಅಂತ ಕರೀತೀವಿ. ಅದು ಏಕಾದಶಿ ಅನ್ನುವ ನಿಮಿತ್ತವನ್ನಿಟ್ಟುಕೊಂಡು ಮಾಡುವ ಉಪವಾಸ, ಹರಿಪೂಜೆ, ಆದ್ದರಿಂದ ಅದು ನೈಮಿತ್ತಿಕ. ಆದ್ರೆ ಮಾಡದೇ ಹೋದ್ರೆ ತಪ್ಪಾಗ್ತದೆ, ಆದ್ರಿಂದ ಅದು ನಿಯತ ನೈಮಿತ್ತಿಕ. ಆದ್ರೆ ಪುತ್ರೇಷ್ಟಿ, ನಾಮಕರಣ, ವಿವಾಹ ಇತ್ಯಾದಿಗಳು ನೈಮಿತ್ತಿಕ ಹೌದಾದರೂ ನಿಯತ ನೈಮಿತ್ತಿಕ ಅಲ್ಲ. ಅದನ್ನು ಆ ನಿಮಿತ್ತ ಬಂದಾಗ ಮಾಡಬೇಕು, ಮಾಡದೇ ಹೋದ್ರೆ ಪಾಪ ಬರ್ತದೆ ಅಂತ ಹೇಳ್ತಕ್ಕಂತಹ ನಿಯತ ನೈಮಿತ್ತಿಕತೆ ಅದರಲ್ಲಿಲ್ಲ. ಆದ್ರಿಂದ ಈ ನಿಯತ ನೈಮಿತ್ತಿಕವನ್ನು ನಿತ್ಯ ಕರ್ಮ ಅಂತ ಕರೀತಾರೆ. ಹೀಗೆ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ. ಈ 3 ಕರ್ಮಕ್ಕೂ ಸಂಬಂಧಪಟ್ಟ ಹಾಗೆ ಸಂಕಲ್ಪ ಇದೆ. ಅದರಲ್ಲಿ ನಿಯತ ನೈಮಿತ್ತಿಕದಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಆತ ಯಾವುದೋ ಇಚ್ಛೆಯನ್ನು ಮುಂದಿಡುವ ಹಾಗಿಲ್ಲ. ಅದು ಮಾಡತಕ್ಕದ್ದು ಅಂತ ಮಾಡಬೇಕು. ಆದ್ರೆ ಅದಕ್ಕೇನು ಫಲ? ಹಾಗಾದ್ರೆ ಭಗವಂತ ಪ್ರೀತನಾಗುವುದೇ ಫಲ. ಆದ್ರಿಂದ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಇದಂ ಕರ್ಮ ಕರಿಷ್ಯೆ ಅಂತ ಆ ಕರ್ಮವನ್ನು ಆತ ಸಂಕಲ್ಪ ಮಾಡ್ತಾನೆ. ಇಲ್ಲಿ ಸಂಕಲ್ಪ ಎಷ್ಟು ಅಂದ್ರೆ ದೇವರ ಪ್ರೇರಣೆಯಿಂದ, ದೇವರ ಪ್ರೀತಿಗೋಸ್ಕರ ಈ ಕೆಲಸ ಮಾಡ್ತೇನೆ, ಇಷ್ಟೇ ಸಂಕಲ್ಪ. ಆದರೆ ನೈಮಿತ್ತಿಕ ಕರ್ಮ ಪ್ರಾಪ್ತಿಯಾದಾಗ ಆ ನಿಮಿತ್ತವನ್ನು ಉಲ್ಲೇಖ ಮಾಡಿಕೊಂಡು ಸಂಕಲ್ಪ ಮಾಡ್ತಾನೆ. ಸೂರ್ಯೋಪರಾಗ ನಿಮಿತ್ತಂ ತರ್ಪಣಂ ಕರಿಷ್ಯೆ. ಸೂರ್ಯಗ್ರಹಣ ಆಗಿದೆ, ಆ ನಿಮಿತ್ತದಿಂದ ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ಆ ನಿಮಿತ್ತವನ್ನು ಉಲ್ಲೇಖ ಮಾಡಿಕೊಂಡು ತಾನು ಕರ್ಮವನ್ನು ಮಾಡ್ತಾನೆ. ಅಲ್ಲಿ ಸಂಕಲ್ಪದಲ್ಲಿ ನಿಮಿತ್ತ ಅನ್ನುವುದೇ ಪ್ರಧಾನವಾಗ್ತದೆ.
ಕಾಮ್ಯಕರ್ಮದಲ್ಲಿ ಕಾಮನೆಯೇ ಪ್ರಧಾನವಾಗಿದೆ. ಪುಷ್ಟಿಕಾಮ ಅಹಂಕಾರಿಯ ಯಕ್ಷ್ಯೆ, ಪುಷ್ಟಿಯನ್ನು ಬಯಸಿಕೊಂಡು ನಾನು ಈ ಕಾರ್ಯಯಾಗವನ್ನು ಮಾಡ್ತೇನೆ. ಇಲ್ಲಿ ಕಾಮನೆಯೇ ಸಂಕಲ್ಪದಲ್ಲಿ ಪ್ರಧಾನ ಆಗ್ತದೆ. ಆದರೆ ಕೃಷ್ಣ ಹೇಳುವುದು ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಷ್ಟನ. ಯಾರು ಈ ಕಾಮ್ಯಕರ್ಮಗಳನ್ನು ಸಂಕಲ್ಪದಲ್ಲಿ ಸೇರಿಸಿಕೊಂಡೇ ಮಾಡ್ತಾನೋ ಅಂತಹ ವ್ಯಕ್ತಿ ಯೋಗಿ ಆಗುವುದಿಲ್ಲವಷ್ಟೇ. ಯೋಗಿ ಆಗಬೇಕಾದ್ರೆ ಆತ ಕಾಮ್ಯಕರ್ಮಗಳಲ್ಲೂ ಕೂಡ ಸಂಕಲ್ಪವನ್ನು ಸನ್ಯಾಸ ಮಾಡಬೇಕು, ಅಂದ್ರೆ ಕಾಮನೆಗಳನ್ನು ಬಿಡಬೇಕು. ಇಷ್ಟಿದರ ತಾತ್ಪರ್ಯ. ಹಾಗಾಗಿ 3 ಶ್ಲೋಕಗಳು ಕೂಡ ಎರಡು ಶ್ಲೋಕವು ಕೂಡ ನಮಗೆ ಸ್ಪಷ್ಟ ನಿರೂಪಿಸಿದ್ದೇನು ಅಂದ್ರೆ, ಮುಂದೆ ಹೇಳತಕ್ಕಂತಹ ಸಮಾಧಿ ಯೋಗದ ವಿವರಣೆ ಏನಿದೆ, ಈ ಸಮಾಧಿ ಯೋಗದ ಹಂತಕ್ಕೆ ಏರುವುದಕ್ಕೆ ಬೇಕಾದಂತಹ ಅರ್ಹ ವ್ಯಕ್ತಿ ಅಂತ ಹೇಳಿದ್ರೆ ಆತ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮಾಡಬೇಕು. ಆಸಕ್ತಿ ಇಲ್ಲದೆ ಮಾಡುವುದು ಅಂದ್ರೆ ಬೇಜಾರಿಂದ ಮಾಡುವುದು ಅಂತ ಅರ್ಥ ಅಲ್ಲ. ಅನಾಶ್ರಿತ ಕರ್ಮ ಫಲ, ಆ ಕರ್ಮದ ಫಲದ ಆಸಕ್ತಿ ಇಲ್ಲದೆ. ಶಕ್ತಿ ಅನ್ನುವ ಶಬ್ದಕ್ಕೆ ಸಂಘ ಅಂತ ಅರ್ಥ, ಅದರಲ್ಲಿ ಅಟ್ಯಾಚ್ಮೆಂಟ್, ಸಿಕ್ಕಾಬಟ್ಟೆ ಅಟ್ಯಾಚ್ಮೆಂಟ್ ಅಂತ ಅರ್ಥ. ಅದು ಆಸಕ್ತಿ ಇಲ್ಲದೆ ಅಂದ್ರೆ ಸಿಕ್ಕಾಬಟ್ಟೆ ಅಟ್ಯಾಚ್ಮೆಂಟ್ ಇರಬಾರ್ದು, ಅದರಲ್ಲಿ ಅಂತಹ ಸಂಘ ಇರಬಾರ್ದು. ಕರ್ಮದಲ್ಲಿ ಅಂತಹ ಸಂಘ ಇಲ್ಲದೆ ಮಾಡ್ತಾನೆ, ಆದ್ರೆ ಶುದ್ಧವಾಗಿ ಚೆನ್ನಾಗಿಯೇ ಮಾಡ್ತಾನೆ. ಯಾಕೆ ಮಾಡ್ತಾನೆ? ತುಂಬಾ ಆಸಂಗ ಬಂದ್ರೆ, ಆಸಕ್ತಿ ಬಂದ್ರೆ ಆವಾಗ ತನಗೋಸ್ಕರ ಅನ್ನುವ ಭಾವದಿಂದಲೇ ಕರ್ಮ ಮಾಡುವ ಕಾರಣದಿಂದ ಅದರಿಂದ ಲೋಕೋಪಕಾರ ಅಥವಾ ಭಗವತ್ ಪ್ರೀತಿ ಅನ್ನುವುದು ಸಿಕ್ಕಾಪಟ್ಟೆ ನ್ಯೂನವಾಗ್ತದೆ. ಅದೇ ಅನಾಸಕ್ತನಾಗಿ ಕೇವಲ ಅನಾಶ್ರಿತ ಕರ್ಮ ಫಲ, ಭಗವತ್ ಪ್ರೀತಿಯನ್ನು ಬಿಟ್ಟು ಬೇರೆ ಕರ್ಮ ಫಲವನ್ನು ಆಲೋಚಿಸದೆ ಕರ್ಮ ಮಾಡ್ತಾ ಹೋದ ಅಂತಾದ್ರೆ ಆ ಕರ್ಮ ಲೋಕೋಪಕಾರಕವೂ ಆಗ್ತದೆ, ಭಗವತ್ ಪ್ರೀತಿಗೂ ಜನಕವಾಗ್ತದೆ. ಅಂತಹ ಕರ್ಮ ಆತನ ಮನಸ್ಸಿನಲ್ಲಿ ಎಲ್ಲ ರೀತಿಯ ದುರ್ಭಾವಗಳನ್ನು ಹೊಡೆದು ಹಾಕಿ ಅದು ಶಾಂತ ಸ್ಥಿತಿಗೆ, ಶಮ ಅನ್ನುವ ಸ್ಥಿತಿಗೆ ಬರುವುದಕ್ಕೆ ಕಾರಣವಾಗ್ತದೆ. ಯಾವಾಗ ಆಸಕ್ತಿಯಿಂದ ಆಸಂಗದಿಂದ ಕರ್ಮಗಳನ್ನು ಮಾಡ್ತಾನೆ ಆವಾಗ ಆ ಕರ್ಮದಿಂದ ಆ ಫಲ ಸಿಗುತ್ತೋ ಇಲ್ಲೋ ಅನ್ನುವ ರೀತಿಯ ಮಾನಸಿಕವಾದ ಉದ್ವೇಗಗಳು, ಕರ್ಮದಿಂದ ಸಿಗತಕ್ಕಂತಹ ಫಲದ ಬಗ್ಗೆ ಅತಿಶಯಿತವಾದ ಆಸಕ್ತಿಯಿಂದ ಉಂಟಾಗತಕ್ಕಂತಹ ಮಾನಸಿಕವಾದಂತಹ ವ್ಯತ್ಯಾಸಗಳು, ವಿಕಾರಗಳು, ಈ ಕಾರಣದಿಂದ ಆತನಿಗೆ ಸಮಾಧಿ ಅನ್ನುವ ಎತ್ತರದ ಧ್ಯಾನದ ಸ್ಥಿತಿ ಲಭ್ಯವಾಗುವುದಿಲ್ಲ. ಕರ್ಮವನ್ನು ಬಿಟ್ಟಿರಬೇಕು, ಕರ್ಮದ ಫಲವನ್ನು ಬಿಟ್ಟಿರಬೇಕು, ಕರ್ಮ ನಡೆಸ್ತಾ ಇರಬೇಕು. ಅಂಥವನೇ ಈ ಮುಂದೆ ಹೇಳುವ ಸಮಾಧಿ ಅನ್ನುವ ಯೋಗಕ್ಕೆ ಅಧಿಕಾರಿಯಾಗಿದ್ದಾನೆ. ಇಷ್ಟು ಹೇಳಿ ನಮಗೊಂದು ಪ್ರಶ್ನೆ ಬರ್ಬೋದು. ಹಾಗಾದರೆ ಈ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗುವವನು ಕೂಡ ಕರ್ಮ ಬಿಡಬಾರ್ದು ಅಂತ ಹೇಳ್ತೀವಿ. ಈ ಕರ್ಮ ಅನ್ನುವುದು ನಮ್ಮ ಅನಾದಿ ಕಾಲದಿಂದ ನಮ್ಮ ಬೆನ್ನು ಹತ್ತಿರತಕ್ಕಂಥದ್ದು. ಕರ್ಮ ಇಲ್ಲದೆ ಮನುಷ್ಯನ ಸ್ಥಿತಿಯೇ ಇಲ್ಲ ಅನ್ನುವಂಥದ್ದು ನಾವು ಅನುಭವಿಸ್ತಾ ಇದ್ದೇವೆ. ಅವನು ಹುಟ್ಟಿದ್ದಾನೆ ಎಂದ ಮೇಲೆ ಕರ್ಮ ಶುರು ಮಾಡ್ತಾನೆ. ಹುಟ್ಟುವುದಕ್ಕಿಂತ ಮುಂಚೆ ಮಾನಸ ಕರ್ಮಗಳಲ್ಲಿ ತೊಡಗಿರ್ಬೋದು. ಅಂತೂ ಕರ್ಮ ಇಲ್ಲದೆ ಅವನ ಸ್ಥಿತಿಯೇ ಇಲ್ಲ. ಇದನ್ನು ಯಾವಾಗ ಬಿಡುವುದು? ನಾವು ಸನ್ಯಾಸ ಸ್ಥಿತಿಯಲ್ಲಾದ್ರೂ ಕರ್ಮ ಬಿಡ್ತೇವೆ, ಕರ್ಮ ನಾವು ನಿಷ್ಕರ್ಮಿಗಳಾಗಿ ಬಿಡ್ತೇವೆ ಅಂತ ಒಂದು ಭಾವನೆ ನಮ್ಮಲ್ಲಿದ್ರೆ, ಈಗ ಅದಕ್ಕೂ ಅವಕಾಶ ಇಲ್ಲ ಅಂತ ಮಾಡಿದ್ದೀರಲ್ಲ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ 3ನೆಯ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಆರುರುಕ್ಷೋರ್ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಆರುರುಕ್ಷೋ ಮುನೇರ್ಯೋಗಂ, 2 ಥರದ ವ್ಯಕ್ತಿಗಳಿದ್ದಾರೆ. ಯೋಗದ ಮೆಟ್ಟಿಲುಗಳನ್ನು ಹತ್ತುವುದಕ್ಕೆ ಬಯಸಿದವ ಒಬ್ಬ, ಯೋಗದ ಮೆಟ್ಟಿಲನ್ನು ಹತ್ತಿ ಅಟ್ಟದಲ್ಲಿ ಕೂತವ ಯೋಗಾರೂಢನಾದವ ಮತ್ತೊಬ್ಬ. ಅರ್ಥಾತ್ ಒಬ್ಬ ಸಾಧಕ, ಒಬ್ಬ ಸಿದ್ಧ. ಆರುರುಕ್ಷು ಅಂದ್ರೆ ಏನು? ಯೋಗಂ ಆರುರುಕ್ಷು ಅಂದರೆ ಸಾಧನೆಯ ಹಂತದಲ್ಲಿದ್ದಾನೆ, ಸಿದ್ಧಿಯನ್ನು ಪಡೆದಿಲ್ಲ. ಸಿದ್ಧಿಯನ್ನು ಪಡೆಯದ ಇನ್ನೂ ಸಾಧನೆಯ ಮಾರ್ಗದಲ್ಲಿರುವ ವ್ಯಕ್ತಿಯನ್ನು ಯೋಗಂ ಆರುರುಕ್ಷು ಅಥವಾ ಯೋಗಮಾರುರುಕ್ಷು ಅಂತ ಕರೀತೇವೆ. ಆ ಸಾಧನೆಯ ಮಾರ್ಗದಲ್ಲಿ ಸಾಗಿ ತಾನು ಯೋಗದ ಸಿದ್ಧಿಯನ್ನು ಪಡೆದು ಬಿಟ್ಟಿದ್ದಾನೆ. ಅರ್ಥಾತ್ ಅವ ಕೂತು ಧ್ಯಾನದ ಬಗ್ಗೆ ಆಲೋಚನೆ ಮಾಡುವುದಕ್ಕಿಂತ ಮುಂಚೆಯೇ ಅವನ ಮನಸ್ಸು ಅಂತರ್ಮುಖವಾಗಿ ದೇವರಲ್ಲಿ ನಿಂತು ಬಿಡುತ್ತದೆ. ಇಂಥವನು ಯೋಗಾರೂಢನಾಗ್ತಾನೆ, ಸಿದ್ಧಿಯನ್ನು ಪಡೆದವನಾಗ್ತಾನೆ. ಇವರಿಬ್ಬರಿಗೂ ವ್ಯತ್ಯಾಸ ಇದೆ. ಏನು? ಯಾರು ಯೋಗಂ ಆರುರುಕ್ಷು ಅಂತಿದ್ದಾನೆ, ಇನ್ನೂ ಸಾಧಕ ಅನ್ನುವ ಜಾಗದಲ್ಲಿದ್ದಾನೆ, ಅವನಿಗೆ ಕರ್ಮ ಕಾರಣ ಮುಚ್ಯತೆ. ಅವನ ಸಾಧನೆಗೆ ಕರ್ಮವು ಕಾರಣವಾಗ್ತದೆ. ಅವ ಕರ್ಮವನ್ನು ಬಿಡುವ ಹಾಗಿಲ್ಲ, ಎಲ್ಲ ವಿಹಿತವಾದ ಕರ್ಮವನ್ನು ನಡೆಸಲೇಬೇಕು. ಯೋಗಾರೂಢಸ್ಯ ತಸ್ಯ, ಅವನೇ ಆರುರುಕ್ಷವಾಗಿದ್ದವ, ಇನ್ನೂ ಸಾಧನೆಯ ಹಂತದಲ್ಲಿದ್ದವ,
ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದ ಅಂತ ಆದರೆ, ಭಗವದ್ ಅಪರೋಕ್ಷ ಜ್ಞಾನವಾಯಿತು ಅಂತ ಆದರೆ, ಆಮೇಲೆ ಶಮ ಕಾರಣ ಮುಖ್ಯ. ಅವನಿಗೆ ಪರಮ ಸುಖಕ್ಕೆ ಕಾರಣವಾದದ್ದು ಶಮ. ಎಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಂಡು ಭಗವಂತನಲ್ಲೇ ನಿಲ್ಲುವುದು, ಅರ್ಥಾತ್ ಯೋಗ, ಸಮಾಧಿ. ಆ ಸಮಾಧಿ ಅನ್ನುವುದು ಅವನಿಗೆ ಕಾರಣವಾಗ್ತದೆ. ಯಾವುದಕ್ಕೆ? ಪರಮ ಸುಖಕ್ಕೆ, ಮೋಕ್ಷಕ್ಕೆ ಕಾರಣವಾಗ್ತದೆ. ಹಾಗಾದ್ರೆ ಯಾರು ಭಗವದ್ ಅಪರೋಕ್ಷವನ್ನು ಇನ್ನೂ ಪಡೆದಿಲ್ಲವೋ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಲ್ಲವೋ, ಯೋಗಂ ಆರುರುಕ್ಷು ಅಂತ ಯಾರಿದ್ದಾನೋ ಅವನು ಕರ್ಮ ಮಾಡಲೇಬೇಕು. ಹೀಗಾಗಿ ಸಮಾಜಕ್ಕೆ ಒಂದು ದೊಡ್ಡ ಉಪದೇಶ ಕೃಷ್ಣನ ಈ ಮಾತಿನಿಂದ ಬಂತು. ಸಾಮಾನ್ಯವಾಗಿ ಸನ್ಯಾಸಿಯಾದಂತಹ ವ್ಯಕ್ತಿ ನನಗೇನು ಕರ್ತವ್ಯ ಕರ್ಮಗಳಿಲ್ಲ, ಯಾರಾದರೂ ತಂದು ಅನ್ನ ಹಾಕಿದ್ರೆ ಅದನ್ನು ಭೋಜನ ಮಾಡಿದ್ರೆ ಆಯ್ತು, ಭಿಕ್ಷಾ ಸ್ವೀಕಾರವನ್ನು ನಡೆಸಿದ್ರೆ ಸರಿ, ಮನೆಯಲ್ಲಿ ದೇವರನ್ನು ಒಂದು ಆರಾಧನೆ ಮಾಡಬೇಕು ಅಂತ ನಮ್ಮ ಪರಂಪರೆಯಲ್ಲಿ ಬಂದದ್ದು, ಅದರಿಂದ ದೇವಾರಾಧನೆ ನಡೆಸಿದ್ರೆ ಸರಿ, ಬೇರೇನೂ ಕರ್ತವ್ಯ ಕರ್ಮಗಳು ಸಮಾಜಮುಖವಾಗಿ ನಮಗೇನೂ ಇಲ್ಲ ಅನ್ನುವ ಭಾವ ಸನ್ಯಾಸಿಗಳಲ್ಲಿ ಬರುವ ಸಾಧ್ಯತೆ ಇದೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಿನಗೆ ಅಪರೋಕ್ಷ ಜ್ಞಾನ ಆಗಿದೆ ಹೌದಾದರೆ, ಇನ್ನು ಯೋಗಾರೂಢ ಹೌದಾದರೆ ನಿನಗೆ ಏನು ಕರ್ಮಗಳಿಲ್ಲ, ಶಮ. ಸುಮ್ಮನೆ ಕೂತಿರ್ಬೋದು ನೀನು, ದೇವರನ್ನು ಒಳಗಿಂದ ಯೋಚನೆ ಮಾಡಿ. ನೀನು ಸ್ನಾನ ಮಾಡದೆ ಹೋದರೂ ತೊಂದರೆ ಇಲ್ಲ, ಒಳಗೆ ದೇವರ ಚಿಂತನೆ ಮಾಡಿದ್ರೆ ಸಾಕು. ಯೋಗಾರೂಢನಾದ ಪಕ್ಷದಲ್ಲಿ, ಯೋಗಾರೂಢ ಅಲ್ಲ, ಇನ್ನೂ ಭಗವದ ಪರೋಕ್ಷ ಜ್ಞಾನ ಆಗಲಿಲ್ಲ ಅನ್ನುವುದು ನಿನಗೆ ಮನಸ್ಸಾಕ್ಷಿಯಾಗಿ ಗೊತ್ತಿರುತ್ತದಲ್ಲ, ಯೋಗಾರೂಢನಲ್ಲದೆ ಹೋದ ಪಕ್ಷದಲ್ಲಿ ನೀನು ಯೋಗ ಮಾರುರುಕ್ಷು, ಇನ್ನೂ ಭಗವದ ಪರೋಕ್ಷ ಜ್ಞಾನದ ಮೆಟ್ಟಿಲಲ್ಲಿರುವವ. ನಿನಗೆ ಕರ್ಮ ಕಾರಣ ಮುಖ್ಯ. ನಿನ್ನ ಭಗವದ ಪರೋಕ್ಷ ಜ್ಞಾನಕ್ಕೆ ಕರ್ಮ ಎಂಬುದು ಕಾರಣ. ಅದು ಯಾವುದು ಕರ್ಮ? ಕರ್ಮದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಕರ್ಮ ಅಂದ್ರೆ ಕರವನ್ ಮಿತೇಹೆ ಕರ್ಮ. ಕರ ಅಂದ್ರೆ ಏನು? ತೆರಿಗೆ, ಟ್ಯಾಕ್ಸ್. ಕರ ಕಟ್ಟುವುದು, ಸರ್ಕಾರಕ್ಕೆ ನಾವು ಕರವನ್ನು ಕಟ್ಟುವುದು ಅಂತ ಹೇಳ್ತೇವೆ, ಟ್ಯಾಕ್ಸ್. ಕರವನ್ ಮಿತೇಹೆ, ಕರದಂತೆ ನಮ್ಮಿಂದ ಪ್ರಮಿತವಾಗಿರುವ ಕಾರಣದಿಂದ, ಅಥವಾ ಮಿತಿ ಅಂತ ಹೇಳಿದ್ರೆ ಖಜಾನೆ, ರಾಜನ ಖಜಾನೆಯನ್ನು ಕುರಿತು ಕರವನ್ನು ಹೇಗೆ ಒಪ್ಪಿಸ್ತೇವೋ ಹಾಗೆ ನಾವು ಮಾಡಲೇಬೇಕಾದದ್ದು ಕರ್ಮ. ಕರ ಮಿತವ, ಕರವತ್ ಮಿತವ, ಮಿತಿಗೆ ಕರದಂತೆ ಇರುವುದರಿಂದ ನಾವು ಮಾಡುವಂತಹದ್ದು ಕರ್ಮ ಅನಿಸಿಕೊಂಡಿದೆ. ಅಂದ್ರೆ ಕಡ್ಡಾಯ ಅಂತ ಅರ್ಥ ಆಯ್ತು. ಕರ್ಮ ಅಂದ್ರೆ ಯೋಗಂ ಆರುರುಕ್ಷವಾದ ವ್ಯಕ್ತಿಗೆ ಕಡ್ಡಾಯವಾದ ಕೆಲಸ. ಅದು ಯಾವ ಕರ್ಮಗಳು? ಅದರ ವಿವರಣೆಯನ್ನು ಕೊಡ್ತಾರೆ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇ. ದೇವರಿಗೆ ಅಧಿಷ್ಠಾನವಾದಂತಹ ಪ್ರತಿಯೊಬ್ಬ ಚೇತನವನ್ನು ಕೂಡ ಇದು ಭಗವಂತನ ಪೂಜೆ ಅಂತ ಭಾವಿಸಿಕೊಂಡು ಅವರ ಶುಶ್ರೂಷೆಯನ್ನು ನಡೆಸುವುದು. ದೀನರಾದ ವ್ಯಕ್ತಿಗಳಿಗೆ, ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ನಾವು ಸೇವೆಯನ್ನು ಸಲ್ಲಿಸುವುದು. ಕಷ್ಟದಲ್ಲಿರುವವರನ್ನು, ದುಃಖಿಯಾದ ವ್ಯಕ್ತಿಯ ದುಃಖವನ್ನು ಒರೆಸಿ, ಅವನ ಕಣ್ಣೀರು ಒರೆಸಿ ಅವನಿಗೆ ಸಂತೋಷವನ್ನು ಉಂಟು ಮಾಡುವುದು. ಇದೆಲ್ಲ ಭಗವಂತನ ಪೂಜಾ. ಇದನ್ನೇ ನಾವು ಕರ್ಮ ಅಂತ ಕರಿತೇವೆ. ಇಂತಹ ಕರ್ಮ ಯೋಗಂ ಆರುರುಕ್ಷು ಅನ್ನುವ ಸ್ಥಿತಿ ಯಾರಲ್ಲಿದೆಯೋ, ಅಂದ್ರೆ ಇನ್ನೂ ಸಾಧನೆಯ ಹಂತದಲ್ಲಿದ್ದಾನೋ ಅವನ ಸಾಧನೆಗಾಗಿಯೇ ಇದು ಬೇಕು. ಇದು ಇಲ್ಲದೆ ಅವನ ಸಾಧನೆಯೇ ಪೂರ್ತಿಯಾಗುವುದಿಲ್ಲ. ಆರುರುಕ್ಷೋ ಮುನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಇದೇನು? ಯೋಗಾರೂಢನಾದ ವ್ಯಕ್ತಿಗೆ ಶಮವು ಕಾರಣವಾಗ್ತದೆ ಅಂದ್ರೆ ಏನು? ಶಮಃ ಕಾರಣಂ ಅಂದ್ರೆ ಪರಮ ಸುಖ ಕಾರಣಂ ಅಂತ ಅರ್ಥ. ಅವನಿಗೆ ಶಮವು ಕಾರಣವಾಗ್ತದೆ ಅಂದ್ರೆ ಅವನ ಯೋಗವನ್ನು ಏರಿ ಆಯ್ತು, ಇನ್ಯಾವುದೇ ಕಾರಣ ಆಗಲಿ. ಆದ್ರೆ ಆ ಯೋಗವನ್ನು ಏರುವಂತಹ ವ್ಯಕ್ತಿಗೆ ಏರುವುದಕ್ಕೆ ಕಾರಣ ಕರ್ಮ ಆಗ್ತದೆ. ಏರಿ ಕುಳಿತವನಿಗೆ ಶಮ ಕಾರಣ ಆಗ್ತದೆ ಅಂದ್ರೆ, ಶಮ ಅಂದ್ರೆ ಭಗವಂತನಲ್ಲಿ ನಿಷ್ಠವಾದ ಬುದ್ಧಿ. ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಶಮ ಶಬ್ದವನ್ನು ವ್ಯಾಖ್ಯಾನಿಸುತ್ತಿದ್ದಾರೆ. ಶಮ ಅಂದ್ರೆ ಶಾಂತವಾದ ಸ್ಥಿತಿ, ಮನಸ್ಸೆಲ್ಲವನ್ನು ಅಂತರ್ಮುಖವಾಗಿಸಿ ಭಗವಂತನಲ್ಲಿ ಹಾಕುವಂತಹ ಸ್ಥಿತಿ. ಇದನ್ನೇ ನಾವು ಸಮಾಧಿ ಅನ್ನುವ ಹಂತದ ತನಗೂ ತೆಗೆದುಕೊಂಡು ಹೋಗ್ಬೋದು. ಈ ಶಮ ಅಂದ್ರೆ ಧ್ಯಾನ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂತಹ ಯೋಗ ಏನಿದೆ ಅದು ಅವನಿಗೆ ಕಾರಣ. ಯಾವುದಕ್ಕೆ ಕಾರಣ? ಆ ತಾನು ಯೋಗಾರೂಢನಾದ್ದರಿಂದ, ಅರ್ಥಾತ್ ಅಪರೋಕ್ಷ ಜ್ಞಾನಿ ಆದ್ದರಿಂದ ಅಲ್ಲಿಂದ ಮೇಲಿನ ಮೋಕ್ಷದ ಪರಮ ಸುಖಕ್ಕೆ ಅದು ಕಾರಣ. ಈಗ ಪರಮ ಸುಖ ಕಾರಣವಾಗಿ ಅವನಿಗೆ ಶಮ ಇದೆ. ಆದ್ದರಿಂದ ನಾವು ಇವತ್ತು ಈ ಷಷ್ಠಾಧ್ಯಾಯ ನಿರೂಪಿಸ್ತಕ್ಕಂತಹ ಸಮಾಧಿ ಸ್ಥಿತಿಯನ್ನು ನೋಡಿ ನಾವು ಸುಮ್ಮನೆ ಕೂತು ಏನೂ ಕೆಲಸ ಮಾಡದೆ ಸುಮ್ಮನೆ ಸಮಾಧಿ ಸ್ಥಿತಿಯಲ್ಲೆಲ್ಲೋ ಕೂತು ಬಿಡುವುದಲ್ಲ. ನಮಗೆ ಸಮಾಧಿ ಸ್ಥಿತಿ ಒಲಿಯುವುದಕ್ಕೆ ಅಸಾಧ್ಯವಾಗಿದೆ. ಆ ಸಮಾಧಿ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ. ಈ ರೀತಿ ಅರ್ಥ ಮಾಡಿಕೊಂಡು ಇಂತಹ ಸಮಾಧಿ ಸ್ಥಿತಿಯನ್ನು ಪಡೆಯುವುದಕ್ಕೆ ಬೇಕಾದ
ಯೋಗಮಾರು ವೃಕ್ಷಗಳಾದಂತಹ ನಾವು ನಮ್ಮ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಿ, ಇನ್ನೊಬ್ಬರಿಗೆ ಉಪಕಾರಕವಾಗುವ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧವಾಗಿಸುವ, ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡುವ ವಿಹಿತ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಅಷ್ಟಕ್ಕೋಸ್ಕರ ಈ ಸಮಾಧಿ ಯೋಗದ ನಿರೂಪಣೆ ಇದೆ ಅನ್ನುವುದು ಶ್ರೀಮನ್ ಮಧ್ವಾಚಾರ್ಯರ ಅಭಿಪ್ರಾಯ. ಕೃಷ್ಣನು ಕೂಡ ಅಷ್ಟೇ ಸ್ಪಷ್ಟವಾಗಿ ಆರು ಯೋಗಾರೂಢಸ್ಯ ತಸ್ಯೈವ, ಯಾರು ಮೊದಲು ಕರ್ಮದ ಮೂಲಕವಾಗಿ ಯೋಗದ ಮೆಟ್ಟಿಲನ್ನು ಏರಿದ್ದಾನೋ ಅದೇ ವ್ಯಕ್ತಿ ಆ ಏರಿ ಆದ ಮೇಲೆ ಅವನಿಗೆ ಚಮತ್ಕಾರ. ಅದರಿಂದ ಮೊದಲು ಕರ್ಮವನ್ನು ಬಿಟ್ಟು ನಾನು ಕೇವಲ ಸನ್ಯಾಸ ಸ್ಥಿತಿಯಲ್ಲಿರ್ತೇನೆ, ಕೇವಲ ಅಂತರ್ಯಾಗ ಮಾಡ್ತಾ ಕೂರ್ತೇನೆ, ಇಲ್ಲವೇ ಅಂತರ್ಯಾಗಂ ಪುನಃ ಕೃತ್ವ ಬಹಿರ್ಯಾಗಂ ಸಮಾಚರೇತ್, ಬಹಿರ್ಯಾಗಂ ತತಃ ಕೃತ್ವ ಅಂತರ್ಯಾಗಂ ಸಮಾಚರೇತ್. ಬಹಿರ್ಯಾಗ ಅಂತರ್ಯಾಗ ಅಂತ ಎರಡು. ಬಹಿರ್ಯಾಗ ಅಂದ್ರೆ ಹೊರಗೆಯಿಂದ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಅರ್ಪಿಸುವುದು, ದೇವರ ಪ್ರತಿಮೆಗೆ ಆರತಿಯನ್ನು ಎತ್ತುವುದು, ನಾನಾ ತರಹದ ಭಕ್ಷ್ಯಭೋಜ್ಯಗಳನ್ನು ಮಾಡಿ ನೈವೇದ್ಯ ಮಾಡುವುದು, ಇದೆಲ್ಲ ಬಹಿರ್ಯಾಗ ಅಂತ ಕರೆಸಿಕೊಳ್ತದೆ. ಅಂತರ್ಯಾಗ ಅಂದ್ರೆ ಅದೇ ದೇವರನ್ನು ಹೃದಯ ಅಂತಕ್ಕಂತಹ ಪೀಠದಲ್ಲಿ ಕುಳ್ಳಿರಿಸಿ ಕಾಣುವುದು, ಕಂಡಂತಹ ದೇವರಿಗೆ ಮಾನಸವಾದಂತಹ ಉಪಚಾರಗಳನ್ನು ಅರ್ಪಿಸುವುದು, ಆ ಭಗವಂತನ ಜೊತೆಗೆ ತಾನು ಲೀನವಾಗಿ ಭಗವಂತನಲ್ಲಿ ಭಕ್ತ್ಯಾರ್ದ್ರತೆಯಿಂದ ತನ್ಮಯನಾಗಿ ಕುಳಿತುಕೊಳ್ಳುವುದು, ಇವೆಲ್ಲವೂ ಕೂಡ ಅಂತರ್ಯಾಗ ಅಂತ ಕರೆಸಿಕೊಳ್ತದೆ. ಅಂತರ್ಯಾಗವನ್ನು ಮಾಡಿ ಆ ದೇವರನ್ನು ಹೃದಯದಲ್ಲಿ ತುಂಬಿಸಿ ಅವರನ್ನು ಪ್ರತಿಮೆಯಲ್ಲಿ ಹೊರಗೆ ತಂದು ಪ್ರತಿಮೆಯಲ್ಲಿ ಕುಳ್ಳಿರಿಸಿ ಬಹಿರ್ಯಾಗ ಆಗಬೇಕು. ಅಂತರ್ಯಾಗ ಮಾಡಿ ಬಹಿರ್ಯಾಗ ಆದ ಮೇಲೆ ಮತ್ತೆ ಅದೇ ದೇವರನ್ನು ಹೃದಯ ಕಮಲದಲ್ಲಿ ಕುಳ್ಳಿರಿಸಿ ಮತ್ತೊಮ್ಮೆ ಅಂತರ್ಯಾಗವನ್ನು ಮಾಡಬೇಕು ಅನ್ನುವುದು ತಂತ್ರದ ಪದ್ಧತಿ. ಆ ಪದ್ಧತಿಯನ್ನು ಅನುಸರಿಸಿಯೇ ಕೃಷ್ಣ ಹೇಳ್ತಾನೆ, ಯದಾಹಿ. ಈಗ 3 ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ಯೋಗ ಮತ್ತು ಸನ್ಯಾಸ ಇವುಗಳ ಸಮನ್ವಯವನ್ನು ನಿರೂಪಣೆ ಮಾಡಿ 4ನೇ ಶ್ಲೋಕದಲ್ಲಿ ಕೃಷ್ಣ ಹೇಳುವುದು ಯೋಗಾರೂಢ ಹೇಗಿರ್ತಾನೆ. ನಮಗೆ ಯೋಗಾರೂಢನಾಗುವುದು ಒಳ್ಳೆಯದು ಅಂತ ಈಗ ಅನಿಸಿರಬಹುದು. ಯಾಕಂದ್ರೆ ಯಾರು ಯೋಗಂ ಆರುರುಕ್ಷು ಅಂತಿದ್ದಾನೋ ಅಂಥವನಿಗೆ ಕರ್ಮ ಕಾರಣ, ಆತ ಕರ್ಮವನ್ನು ನಡೆಸುವುದು ಅನಿವಾರ್ಯವಾಗಿದೆ. ಯೋಗಾರೂಢನಾದ್ರೆ ಯಾವ ಕರ್ಮವೂ ಇಲ್ಲ, ಅವನು ಅಂತರ್ಮುಖಿಯಾಗಿ ಕೂತ್ಕೊಳ್ಳುವುದು. ಅದೇ ಯೋಗಾರೂಢನಾಗಿ ಬಿಡೋಣ, ನಾವೆಲ್ಲ ಯೋಗಾರೂಢರು ಅಂತ ನಮ್ಮನ್ನು ನಾವೇ ಅಂದುಕೊಂಡು ಕರ್ಮವನ್ನೆಲ್ಲ ಕರ್ಮ ಬಹಿರ್ಮುಖರಾಗಿ ಬಿಡಬಹುದಲ್ಲ. ಅಂದ್ರೆ ನೋಡಪ್ಪ, ಯೋಗಾರೂಢ ಅಂತಾದ್ರೆ ಅವ ಹೀಗಿರ್ತಾನೆ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯೋಗಾರೂಢ ತದಾ ಉಚ್ಯತೆ. ಒಬ್ಬ ಯೋಗಾರೂಢ ಅಂತ ಆ ಸಂದರ್ಭದಲ್ಲಿ ಕರೆಸಿಕೊಳ್ತಾನೆ. ಯಾವಾಗ? ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸು ಅನುಷಜ್ಯತೆ. ಆತ ಇಂದ್ರಿಯಾರ್ಥೇಷು ಕರ್ಮಸು ನಾನುಷಜ್ಯತೆ. ಅವನಿಗೆ ಇಂದ್ರಿಯಾರ್ಥ ಕರ್ಮಗಳಲ್ಲಿ ಯಾವಾಗ ಅನುಷಂಗ ಅನ್ನುವುದಿಲ್ಲವೋ, ಅದರಲ್ಲಿ ಆಸಕ್ತಿ ಅನ್ನುವುದಿಲ್ಲವೋ, ಇಲ್ಲದಾಗುತ್ತೋ ಆವಾಗ ಯೋಗಾರೂಢ ಅಂತ ತನ್ನನ್ನು ತಾನು ತೀರ್ಮಾನಿಸಿಕೊಳ್ಳಬಹುದು. ಇಂದ್ರಿಯಾರ್ಥಗಳು ಅಂದರೆ ಇಂದ್ರಿಯಕ್ಕೆ ವಿಷಯವಾಗುವಂಥವುಗಳು ಅಂತ. ಚಕ್ಷುರೆಂಬ ಇಂದ್ರಿಯಕ್ಕೆ ಅರ್ಥ ಅಂದ್ರೆ ರೂಪ, ಶ್ರೋತ್ರೇಂದ್ರಿಯದ ಅರ್ಥ ಅಂತ ಹೇಳಿದರೆ ಶಬ್ದ, ರಸನೇಂದ್ರಿಯದ ಅರ್ಥ ಅಂತ ಹೇಳಿದ್ರೆ ರಸ, ಘ್ರಾಣೇಂದ್ರಿಯದ ಅರ್ಥ ಅಂದ್ರೆ ಗಂಧ, ತ್ವಗಿಂದ್ರಿಯದ ಅರ್ಥ ಅಂದ್ರೆ ಸ್ಪರ್ಶ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಪಂಚ ಅರ್ಥಗಳನ್ನು ಇಂದ್ರಿಯಾರ್ಥ ಅಥವಾ ಇಂದ್ರಿಯ ವಿಷಯ ಅಂತ ಕರೀತಾರೆ. ಈ ಇಂದ್ರಿಯಗಳೇ ಅರ್ಥವಾಗಿ ಉಳ್ಳ ಅಥವಾ ಇಂದ್ರಿಯದ ಅರ್ಥಗಳೇ ವಿಷಯವಾಗಿ ಉಳ್ಳ ಕರ್ಮಗಳು ಅಂದ್ರೆ ಈ ಶಬ್ದ, ಸ್ಪರ್ಶ, ರೂಪರಸಗಳೆಂಬ ವೈಷಯಿಕ ಉಪಭೋಗಗಳನ್ನು ಪಡೆಯುವುದಕ್ಕೆ ಬೇಕಾದ ಕರ್ಮಗಳು. ಅದು ಕೃಷಿಯಾದಿ ಕರ್ಮವಾಗುವುದು, ಕೃಷಿ ಮಾಡಿ ಸಂಪಾದನೆ ಮಾಡಿ ಮನೆಯಲ್ಲಿ ಹಾಕುವುದು, ವ್ಯಾಪಾರ ಮಾಡಿ ಸಂಪಾದನೆ ಮಾಡಿ ಮನೆಯಲ್ಲಿ ಹಾಕುವುದು ಇತ್ಯಾದಿ ಕರ್ಮಗಳೆಲ್ಲ ಇಂದ್ರಿಯಾರ್ಥ ಕರ್ಮಗಳು. ಈ ಯಾವ ಇಂದ್ರಿಯಾರ್ಥ ಕರ್ಮಗಳಲ್ಲೂ ಕೂಡ ಈತನ ಅನುಷಂಗ ಅಂದ್ರೆ ಅತಿಶಯಿತವಾದ ಸಂಘ ಅನ್ನೋದು ಯಾವಾಗ ಬಿಟ್ಟು ಹೋಗುತ್ತೋ, ಸರ್ವ ಸಂಕಲ್ಪ ಸನ್ಯಾಸಿ, ಯಾವುದೇ ರೀತಿಯ ಸಂಕಲ್ಪ ಆತನಲ್ಲಿ ಉಳಿಯುವುದಿಲ್ಲ. ಅದು ಬೇಕು ಇದು ಬೇಕು ಯಾವ ಇಚ್ಛೆಯೂ ಇರುವುದಿಲ್ಲ. ಸರ್ವ ಸಂಕಲ್ಪ ತ್ಯಾಗ ಮಾಡ್ತಾನೆ. ಇಲ್ಲಿ ಸರ್ವ ಸಂಕಲ್ಪ ತ್ಯಾಗ ಅನ್ನುವುದಕ್ಕೆ ಸ್ವಲ್ಪ ವಿಶೇಷ ವಿಷಯ ತಿಳ್ಕೊಳ್ಬೇಕು. ಸರ್ವ ಸಂಕಲ್ಪ ಅನ್ನುವುದಕ್ಕೆ ಬಾಹ್ಯ ಇಂದ್ರಿಯಾರ್ಥಗಳಿಗೆ ಸಂಬಂಧಪಟ್ಟ ಸರ್ವ ಸಂಕಲ್ಪ ಅಂತ ಅರ್ಥ. ಅವನಿಗೆ ಇಚ್ಛೆಯೇ ಇರುವುದಿಲ್ಲ ಅಂತಿಲ್ಲ. ಯೋಗಾರೂಢನಾದವನಿಗೂ ಕೂಡ ಭಗವಂತ ಅಂದ್ರೆ ಅತ್ಯಂತ ಪ್ರಿಯ. ಆ ಭಗವಂತರಲ್ಲಿ ಮನಸ್ಸು ಇಡುವುದು ಅನ್ನುವುದು ಅವನಿಗೆ ಅತ್ಯಂತ ಆರಾಮದ ವಿಷಯ. ಆತ್ಮ ರಾಮಾಹಿ ಮುನಯ ನಿರ್ಗ್ರಂಥ ಅಪ್ಯುರುಗಮೆ
ಕುರುವಂತ್ಯಹೈತುಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿ. ಆ ಭಗವಂತನ ಗುಣದಿಂದ ಆಕೃಷ್ಟರಾಗಿರತಕ್ಕಂತಹ ಈ ಯೋಗಾರೂಢರು ಆ ಭಗವಂತನನ್ನು ಹೃದಯ ಕಮಲವೆಂಬಂತಹ ಶುಭ್ರ ಆಸನದಲ್ಲಿ ತಾವು ಕುಳ್ಳಿರಿಸಿ ಆ ಭಗವಂತನ ರೂಪವನ್ನು ತನ್ನ ಮುಂದೆ ತಾನು ಕಾಣ್ತಾ ಸಮಾಧಿ ಸ್ಥಿತಿಯಲ್ಲಿ ಅದನ್ನು ಅನುಭವಿಸ್ತಾ ಅತ್ಯಂತ ಅದ್ಭುತವಾದ ಆನಂದವನ್ನು ಅನುಭವಿಸ್ತಾರೆ. ಈ ಆನಂದ ಅನ್ನುವುದು ಅವರಿಗೆ ನಿರಂತರ ಬೇಕು. ಅದನ್ನು ಅಭಿಲಷಿಸ್ತಾರೆ ಅವರು, ಭಗವಂತನ ದರ್ಶನವನ್ನು, ಭಗವಂತನ ಸೇವೆಯನ್ನು, ಇದನ್ನೆಲ್ಲ ಅವರಿಗೆ ಅಭಿಲಾಷೆ ಇದೆ. ಆದ್ರಿಂದ ಸರ್ವಸಂಕಲ್ಪ ಸನ್ಯಾಸಿ ಅಂದ್ರೆ ವಾಕ್ಯ ಸಂಕಲ್ಪಗಳನ್ನೆಲ್ಲ ತ್ಯಾಗ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರಿದ್ದಾನೆ ಅವರನ್ನು ಯೋಗಾರೂಢ ಅಂತ ಕರೀತಾರೆ. ಹಾಗಾದ್ರೆ ಒಬ್ಬ ಯೋಗಾರೂಢ ಅಂತ ಕರೆಸಿಕೊಳ್ಳಬೇಕಾದ್ರೆ ಅವನಿಗೆ ಬಾಹ್ಯ ಸರ್ವ ಸಂಕಲ್ಪ ತ್ಯಾಗ ಇರಬೇಕು. ಯಾವುದನ್ನು ನೋಡಿದರೂ ಕೂಡ ಬಾಹ್ಯ ವಿಷಯದಲ್ಲಿ ಅವನಿಗೆ ಆಸಕ್ತಿ ಹುಟ್ಟಬಾರದು. ಇದೆಲ್ಲ ಇಷ್ಟೇ ಅಲ್ವಾ ಅನ್ನುವ ಭಾವ ಬೇಕು. ಈ ಭಾವ ಹೇಗೆ ಬರುತ್ತೆ? ಇಂದ್ರಿಯಾರ್ಥೇಶು ಕರ್ಮಸು ನಾನು ಸಜ್ಜತೆ ಅಂತ ಅವುಗಳ ಸಂಘವನ್ನು ಬಿಡುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯಾವಾಗ ಇವೆಲ್ಲ ಅಶಾಶ್ವತವಾದದ್ದು, ಇವುಗಳನ್ನು ಇಂದ್ರಿಯಗಳಿಂದ ಸ್ವೀಕರಿಸ್ತಾ ಇದ್ರೆ ಸ್ವೀಕರಿಸುವ ಹೊತ್ತಿಗೆ ಮಾತ್ರ ಒಂದು ಆನಂದ ಅನ್ನುವ ಭಾವ, ಸ್ವೀಕರಿಸಿದ ನಂತರದಲ್ಲಿ ಮತ್ತೆ ದುಃಖ. ಸ್ವೀಕರಿಸಿದ ಕಾರಣದಿಂದ ಇಂದ್ರಿಯ ಶಕ್ತಿ ಎಂಬುದು ಕ್ಷೀಣವಾಗ್ತಾ ಹೋಗುತ್ತೆ. ಇದನ್ನೆಲ್ಲ ಅರಿತಂತಹ ವ್ಯಕ್ತಿ ನಾನಾ ವಿಷಯ ಭೋಗಗಳಿಂದಾಗಿ ಅದರದ್ದು ಇಷ್ಟೇ ಸಾರ ಅಂತ ಸ್ಪಷ್ಟವಾಗಿ ಮನಗಾಣಿಸಿಕೊಂಡಂತಹ ವ್ಯಕ್ತಿ, ಅದರ ಜೊತೆಗೆ ನಾನು ಅನುಭವಿಸ್ತಾ ಇರುವ ಏನು ಆತ್ಮಾನಂದ ಅಥವಾ ಆತ್ಮಾರಾಮ ಅನ್ನುವುದಿದೆ, ಇದು ಅತ್ಯಂತ ಶ್ರೇಷ್ಠವಾದದ್ದು. ನಾನು ಆಶ್ರಯಿಸಿರ್ತಕ್ಕಂತಹ ಪರಮಾತ್ಮ ಅದು ಶಾಶ್ವತವಾದಂತಹ ತತ್ವ. ಆ ತತ್ವದ ಕಾರಣದಿಂದಲೇ ಈ ವಿಷಯಗಳೆಲ್ಲವೂ ಕೂಡ ಸುಖ ಅನ್ನುವ ಭ್ರಾಂತಿ ನನಗೆ ಬಂದಿದೆ. ಈ ರೀತಿಯ ಭಾವವನ್ನು ಗಟ್ಟಿಯಾಗಿ ರೂಢಿಸಿಕೊಂಡಂತಹ ವ್ಯಕ್ತಿ ಯಾರಿದ್ದಾನೆ ಅವನು ಇವುಗಳನ್ನೆಲ್ಲ ದೂರ ಇರ್ತಾನೆ. ಅವನಿಗೆ ಇದರಲ್ಲಿ ಆಸಕ್ತಿ ಹುಟ್ಟುವುದಿಲ್ಲ. ಯಾಕಂದ್ರೆ ದೇವರನ್ನು ಒಂದು ಬಾರಿ ಕಂಡವ ಇಂತಹ ಸುಖದ ಮುಂದೆ ಇವೆಲ್ಲ ಏನು ಅಂತ ಅದರ ಬಗ್ಗೆ ವೈರಾಗ್ಯವನ್ನು ತಾಳ್ತಾನೆ. ಈಗ ಜ್ಞಾನದ ಮೂಲಕ ಪ್ರಪಂಚದಲ್ಲಿ ವೈರಾಗ್ಯ ಪಡೆದವ ಯದಾಹಿ ಇಂದ್ರಿಯಾರ್ಥೇಶು ಕರ್ಮಸು ನ ಅನುಷಜ್ಯತೆ, ಯದಾ ಇಂದ್ರಿಯಾರ್ಥೇಶು ತಥಾ ಕರ್ಮಸು ಯದಾ ನ ಅನುಷಜ್ಯತೆ. ಇಲ್ಲಿ ಎರಡು ರೀತಿಯ ಅನ್ವಯ ಇದೆ. ಇಂದ್ರಿಯಾರ್ಥದಲ್ಲಿ ಸಂಘ ಇಲ್ಲ, ಅಂದ್ರೆ ಶಬ್ದಸ್ಪರ್ಶ ರೂಪಾದಿಗಳಲ್ಲಿ ಸಂಘ ಇಲ್ಲ. ಜೊತೆಗೆ ಕರ್ಮಸು ನ ಅನುಷಜ್ಯತೆ, ಆ ಸುಖ ಸಿಗುವುದಕ್ಕೋಸ್ಕರ ಏನೇನೋ ಕೆಲಸಗಳಲ್ಲಿ ತೊಡಗಿಕೊಳ್ತಾನಲ್ಲ, ಆ ಕೆಲಸದಲ್ಲೂ ತೊಡಗುವುದು. ಅಂದ್ರೆ ಜ್ಞಾನೇಂದ್ರಿಯದ ಕೆಲಸವಾಗಲಿ ಕರ್ಮೇಂದ್ರಿಯದ ಕೆಲಸವಾಗಲಿ. ಜ್ಞಾನೇಂದ್ರಿಯದ ಕೆಲಸ ಇಂದ್ರಿಯಾರ್ಥ, ಶಬ್ದಸ್ಪರ್ಶ ರೂಪರಸಗಂಧಗಳ ಜ್ಞಾನ. ಕರ್ಮೇಂದ್ರಿಯದ ಕೆಲಸ ಅಂತ ಹೇಳಿದ್ರೆ ಕೈಯಿಂದ ತೆಗೆದುಕೊಳ್ಳುವುದು, ಕಾಲಿನಿಂದ ಓಡಾಡುವುದು, ವಾಗೀಂದ್ರಿಯದಿಂದ ಮಾತನ್ನು ಆಡುವುದು, ವಿಸರ್ಜನೇಂದ್ರಿಯಗಳಿಂದ ತಿಂದದ್ದನ್ನು ಅರಗಿಸಿಕೊಂಡು ಕೆಳಗೆ ಹಾಕುವುದು, ಈ ರೀತಿಯ ಕೆಲಸ. ಅದನ್ನು ಇಂದ್ರಿಯಾರ್ಥಗಳ ಇಂದ್ರಿಯಾರ್ಥ ಅಂದ್ರೆ ಜ್ಞಾನೇಂದ್ರಿಯದಿಂದ ಗ್ರಾಹ್ಯವಾಗುವಂತಹದ್ದು. ಕರ್ಮ ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳಿಂದ ಮಾಡತಕ್ಕಂತಹ ವಚನಾದಾನ ವಿಹರಣ ವಿಸರ್ಗಾನಂದ. ವಚನ ಅಂದ್ರೆ ವಾಗೀಂದ್ರಿಯದ ಕೆಲಸ, ಆದಾನ ಅನ್ನುವುದು ಹಸ್ತ ಅನ್ನುವ ಪಾಣಿ ಅನ್ನುವ ಇಂದ್ರಿಯದ ಕೆಲಸ, ವಿಹರಣ ಅನ್ನುವುದು ಪಾದೇಂದ್ರಿಯದ ಕೆಲಸ, ವಿಹಾರ ಮಾಡುವುದು ನಡೆದಾಡುವುದು ಅನ್ನುವುದು ಅದರ ಕೆಲಸ, ವಿಸರ್ಗ ಅನ್ನುವುದು ವಾಯು ಇಂದ್ರಿಯದ್ದು, ಉಪಸ್ಥೇಂದ್ರಿಯದ್ದು ಆನಂದ ಅನ್ನುವ ಕೆಲಸ. ಈ ಪಂಚ ಇಂದ್ರಿಯಗಳ ಕರ್ಮ ಏನಿದೆ ಅದನ್ನು ಕರ್ಮ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಶಬ್ದಾದಿ ವಿಷಯೋಪಭೋಗ ಅನ್ನೋದು ಜ್ಞಾನೇಂದ್ರಿಯದ್ದೇನಿದೆ ಅದನ್ನು ಇಂದ್ರಿಯಾರ್ಥೇಶು ಅಂತ ಕರೆದಿದ್ದಾರೆ. ಅವೆರಡಕ್ಕೂ ನ ಅನ್ನುವುದನ್ನು ಸೇರಿಸುವುದಕ್ಕೆ ಎರಡು ನ ಹೇಳಿದ್ದಾರೆ. ನ ಇಂದ್ರಿಯಾರ್ಥೇಶು ಅನುಷಜ್ಯತೆ, ನ ಕರ್ಮಸ್ವತ್ಯ ಅನುಷಜ್ಯತೆ. ಅವೆರಡರಲ್ಲೂ ಆತ ಸಂಘವನ್ನು ಹೊಂದಿಲ್ಲ, ಸರ್ವ ಸಂಕಲ್ಪ ಸನ್ಯಾಸಿಯಾಗಿದ್ದಾನೆ. ಅಂತಹ ವ್ಯಕ್ತಿಯನ್ನು ಯೋಗಾರೂಢ ಎಂಬುದಾಗಿ ಕರೀತಾರೆ. ಹೀಗೆ ಕೃಷ್ಣ ಈ 4 ಶ್ಲೋಕಗಳಲ್ಲಿ, ಇವತ್ತು ಈ 4 ಶ್ಲೋಕಗಳಿಗೆ ನಾನು ಉಪಸಂಹಾರವನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಮುಂದಿನ ಶ್ಲೋಕ ಮತ್ತೆ ಹೊಸ ವಿಷಯದ ಜೊತೆಗೆ ತೆರೆದುಕೊಂಡು ಹೋಗುತ್ತೆ. ಈ 4 ಶ್ಲೋಕಗಳಲ್ಲಿ ಕೃಷ್ಣ ನಿರೂಪಿಸಿದ್ದು ನಾನು ಸಮಾಧಿ ಯೋಗದ ಬಗ್ಗೆ ಹೇಳುವವನಿದ್ದೇನೆ. ಆ ಸಮಾಧಿ ಯೋಗಕ್ಕೆ ಅರ್ಹನಾದ ವ್ಯಕ್ತಿ ಅಂದ್ರೆ ಸನ್ಯಾಸಿ. ಆದ್ರೆ ಆ ಸನ್ಯಾಸಿ ಅಂತ ಹೇಳಿದ್ರೆ ನಿರಗ್ನಿ ನಿಷ್ಕ್ರಿಯ ಅಂತ ಲೋಕದ ಜನ ವ್ಯವಹಾರ ಮಾಡ್ತಕ್ಕಂತಹ ಸನ್ಯಾಸಿ ಅಲ್ಲ. ಆತನಿಗೆ ಅಗ್ನಿ ಇರಬೇಕು, ಅವನಿಗೆ ಕ್ರಿಯೆ ಇದೆ. ಆ ಅಗ್ನಿ ಕ್ರಿಯೆಗಳ ಜೊತೆಗೆ ಆತ ಎಲ್ಲ ಕರ್ಮಗಳಲ್ಲೂ ತನ್ನಲ್ಲಿ ತೊಡಗಿಸಿಕೊಂಡಿದ್ದಾನೆ. ಆದ್ರೆ ಆ ಕರ್ಮಗಳಲ್ಲಿ ಮಾತ್ರ ಆಸಕ್ತಿ ಬಿಟ್ಟು ಕರ್ಮ ಮಾಡ್ತಾನೆ. ಫಲ ಸನ್ಯಾಸವನ್ನು ಮಾಡಿ ಫಲದ ಆಕಾಂಕ್ಷೆ ಇಲ್ಲದೆ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ. ಅಂತಹ ವ್ಯಕ್ತಿ ಅವರು ನಮ್ಮಲ್ಲಿ ಸನ್ಯಾಸಿ ಮತ್ತು ಯೋಗಿ ಅಂತ ಕರೆಸಿಕೊಂಡಿದ್ದಾನೆ. ಸನ್ಯಾಸ ಯೋಗ ಅನ್ನುವುದು ಎರಡು ಆ ಕಡೆ ಈ ಕಡೆ ಮುಖ ಮಾಡಿರ್ತಕ್ಕಂಥದ್ದಲ್ಲ, ಎರಡು ಒಂದೇ ಕಡೆಗೆ ಮುಖ ಮಾಡಿರ್ತಕ್ಕಂತಹ ಸುಂದರವಾದಂತಹ ಸಾಧನ ಮಾರ್ಗಗಳು. ಈ ಸನ್ಯಾಸ ಯೋಗಗಳಿಂದ ಮಿಲಿತನಾದಂತಹ ಯಾವ ವ್ಯಕ್ತಿ ಇದ್ದಾನೆ ಆತ ಯೋಗಾರೂಢನಾದಾಗ ಮಾತ್ರ ಕರ್ಮವನ್ನು ಬಿಡುವುದಕ್ಕೆ ಅವನಿಗೆ ಅವಕಾಶ ಇದೆ.
ಯಾರು ಯೋಗ ಮಾರುರುಕ್ಷು ಅನ್ನುವ ವ್ಯವಸ್ಥೆಯಲ್ಲಿದ್ದಾರೆ, ಇವತ್ತು ನಾವು ಕಾಣುವ ಸಮಗ್ರ ಪ್ರಪಂಚದ ಚೇತನಗಳೆಲ್ಲ ಯೋಗ ಮಾರುರುಕ್ಷು ಅನ್ನುವ ಕೆಟಗರಿಯಲ್ಲಿ ಬರ್ತಾರೆ. ಅಂಥವರಿಗೆಲ್ಲರಿಗೂ ಕೂಡ ಕರ್ಮ ಅನಿವಾರ್ಯ. ತಮ್ಮ ತಮ್ಮ ಕರ್ಮಗಳನ್ನು ತಾವು ಮಾಡಿಕೊಂಡು ದಿವಸಕ್ಕೆ ಇಷ್ಟು ಹೊತ್ತು ಅಂತ ಈ ಸಮಾಧಿ ಯೋಗದಲ್ಲಿ ತಮ್ಮನ್ನು ರೂಢಿಸಿಕೊಳ್ಳಬಹುದೇ ಹೊರತು ಆತ ಎಲ್ಲವನ್ನೂ ಬಿಟ್ಟು ಕರ್ಮಗಳನ್ನು ತ್ಯಾಗ ಮಾಡಿ ಸಮಾಧಿ ಅನ್ನುವ ಸ್ಥಿತಿಗೆ ಬರುವಂತಹದ್ದು ಉಚಿತವಲ್ಲ ಅನ್ನುವ ಅಭಿಪ್ರಾಯಗಳು ಈ ಪ್ರಾರಂಭದ 4 ಶ್ಲೋಕಗಳಲ್ಲಿವೆ. ಅದರ ಮುಂದಿನ ಭಾಗವನ್ನು ನಾಳೆ 4:15 5:30 ತನಕದ ಕಾಲಾವಧಿಯಲ್ಲಿ ಯಥಾಶಕ್ತಿ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಸರಿ, ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಸರಿಯಾಗಿ ಕೇಳಿಸ್ತಾ ಇದೆ. ಬಿಂದು ಮಾಧವ ಅವ್ರದ್ದೇನೋ ಪ್ರಾಬ್ಲಮ್ ಇತ್ತಂತೆ, ಅದು ನಾನು ನೋಡ್ತೀನಿ ಆಮೇಲೆ. ಹೌದಲ್ಲ, ಅವರದ್ದು ಶಬ್ದ ನಂಗೆ ಕೇಳಿ ಅವರು ಅಲ್ಲಿ ಮಾತಾಡ್ತಾ ಇರುವಾಗ ನಂಗೆ ಇಲ್ಲಿ ಉಪನ್ಯಾಸಕ್ಕೆ ರಗಳೆ ಆಗ್ತಾ ಇತ್ತು. ಅದು ಶಬ್ದ ಅವರು ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ಬರುವ ಹಾಗೆ ಮಾಡಿದ್ರೆ ಒಳ್ಳೆ. ಹೇಳ್ತೀನಿ ಅವ್ರಿಗೆ.